ಓಕೆ, ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ಕ್ಲಾಸ್ ಒಳಗಡೆ ಸಂಪೂರ್ಣವಾಗಿ ನಾವು ಏನು ಕಲಿತಾ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಯಾವ ರೀತಿಯಾಗಿ ನಾವು ಕೆಲಸವನ್ನ ಮಾಡಬಹುದು, ಯಾವ ರೀತಿಯಾಗಿ ಇವತ್ತು ಆಫೀಸಿಯಲ್ ಆಗಿರ್ಬೋದು, ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸಕ್ಕೆ ಹೋಗಬೇಕಾಗಿತ್ತು, ಇವತ್ತು ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಬೇಕಾಗಿತ್ತು ಸರ್ ಅಂದ್ರೆ ನಾವು ಇವತ್ತು ಆನ್ಲೈನ್ ಕೋರ್ಸ್ ಮುಖಾಂತರ ಇವತ್ತು ಮನೆಯಲ್ಲೇ ಕುತ್ಕೊಂಡು ಸಂಪೂರ್ಣವಾಗಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡಿತಾ ಇದ್ದೀರಿ. ಹಿಂದಿನ ಒಂದು ಕ್ಲಾಸ್ ಒಳಗಡೆ ನಾವು ಸಂಪೂರ್ಣವಾಗಿ ಏನು ಕಲಿಸಿಕೊಟ್ಟಿದ್ದೇನೆ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಬರುವಂತಹ ಟ್ರಿಕ್ಸ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ಸ್ಮಾರ್ಟ್ ಆಗಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಇವತ್ತು ಅದೇ ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಇನ್ನಿತರ ಏನೆಲ್ಲ ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ಮುಂದಿನ ವಿಧಾನಗಳನ್ನ ಸಂಪೂರ್ಣವಾಗಿ ಈ ಒಂದು ಆನ್ಲೈನ್ ಕೋರ್ಸ್ ಒಳಗಡೆ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಓಕೆನಾ, ಮೊದಲಿಗೆ ಏನ್ ಮಾಡಬೇಕು, ಸ್ಟಾರ್ಟ್ ಒಳಗೆ ಹೋಗಿ ಯಾವುದೇ ಒಂದು ಕಂಪ್ಯೂಟರ್ ಒಳಗಡೆ ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡಬೇಕು ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಅನ್ನೋ ಒಂದು ವರ್ಡ್ ಒಂದು ಸಾಫ್ಟ್ವೇರ್ ಕಾಣಿಸ್ತಾ ಇರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಓಪನ್ ವನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಓಕೆನಾ, ಸಂಪೂರ್ಣವಾಗಿ ನಮಗೆ ಮೈಕ್ರೋಸಾಫ್ಟ್ ಆಫೀಸ್ ಒಂದು ಸಾಫ್ಟ್ವೇರ್ ಏನಾಗ್ತಾ ಇದೆ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದೆ. ವೇಟ್ ಮಾಡಬೇಕಾಗ್ತದೆ. ಕಂಪ್ಯೂಟರ್ ಒಳಗೆ ಸ್ಲೋ ಆಗಿ ಓಪನ್ ಆಗ್ತದೆ, ಒಂದೊಂದು ಕಂಪ್ಯೂಟರ್ ಒಳಗೆ ಫಾಸ್ಟ್ ಆಗಿ ಕೂಡ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇರತ್ತೆ. ಓಕೆನಾ, ಹಿಂದಿನ ಕ್ಲಾಸ್ ಒಳಗಡೆ ನಾವು ಏನ್ ಮಾಡಿದೀವಿ, ಇದರಲ್ಲಿ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಲ್ತಿದೀವಿ. ಬಟ್ ಇನ್ನೂ ಕೂಡ ಬಹಳಷ್ಟು ನಾವು ಕಲಿಬೇಕಾಗಿದೆ. ಯಾಕಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಹೆಂಗದ ಅಂದ್ರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಒಳಗೆ ನೀವು ಕೆಲಸ ಮಾಡಕತ್ತೀರ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಕಂಪಲ್ಸರಿ ನಿಮಗೆ ಪರ್ಫೆಕ್ಟ್ ಆಗಿ ಬರಲೇಬೇಕಾಗತ್ತೆ. ಸರ್ ನನಗೆ ಅದು ಮಾಡಕ್ ಬರುದಿಲ್ರಿ, ಸರ್ ನನಗೆ ಇದು ಮಾಡಕ್ ಬರುದಿಲ್ರಿ ಅಂದ್ರೆ ನಿಮಗೆ ತಗೊಂಡು ಅವ್ರು ಏನ್ ಮಾಡ್ಬೇಕು, ಹೌದಿಲ್ಲ, ಕಳಿಸ್ಬಿಡ್ತಾರೆ ಮನೆಗೆ, ಅಲ್ಲೇ ಹೋಗ್ತಮ್ಮನಿ ಅಂತೇಳಿ. ಹಂಗಾಗಿ ಎಲ್ಲವನ್ನು ಕೂಡ ಸಮಗ್ರವಾಗಿ ನಿಮ್ಗೆ ಈ ಒಂದು ಆನ್ಲೈನ್ ಕೋರ್ಸ್ ಅಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಇವತ್ತೇನ್ ಮಾಡ್ಬೇಕಾಗಿದೆ, ಯಾಕಂದ್ರೆ ಬಹಳಷ್ಟು ದಿನಗಳಿಂದ ನಾವು ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಂದು ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಕಲಿತಾ ಇದೀವಿ. ಬಟ್ ಕಲಿತಾ ಇದೀವಿ, ಅವುಗಳ ಒಂದು ಶಾರ್ಟ್ ಕಟ್ ಕೀಗಳನ್ನ ನಮಗೆ ಇನ್ನೂವರೆಗೂ ಕೂಡ ಗೊತ್ತಿಲ್ಲ. ಹೌದಾ, ಯಾವ ಒಂದು ಶಾರ್ಟ್ ಕಟ್ ಕೀ ಏನ್ ಕೆಲಸ ಮಾಡುತ್ತೆ ಸರ್ ಇದರಲ್ಲಿ ಅನ್ನೋದು ಕೂಡ ನಮ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಆ ಒಂದು ಶಾರ್ಟ್ ಕಟ್ ಕೀಗಳನ್ನು ಕೂಡ ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬಹುದು, ಎಲ್ಲಿ ಇರ್ತಾವ್ರಿ ಸರ್ ಶಾರ್ಟ್ ಕಟ್ ಕೀ, ಯಾವ ಶಾರ್ಟ್ ಕಟ್ ಕೀ ಹೆಂಗೆ ಕೆಲಸ ಮಾಡ್ತೈತಿ ಅನ್ನೋದು ಕೂಡ ನಾವು ಏನ್ ಮಾಡ್ಬೇಕಾಗಿದೆ ಇವತ್ತು ಸಂಪೂರ್ಣವಾಗಿ ಕಲಿಬೇಕಾಗಿರುವಂತದ್ದು. ಜೊತೆಗೆ ನಿಮ್ಗೆ ಏನ್ ಮಾಡ್ತಾ ಇದೀನಿ ಇವತ್ತು, ಮೊದಲಿಗೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ತೋರಿಸ್ತಾ ಇದೀನಿ. ಅಂದ್ರೆ ಈಗ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಯಾವುದೇ ಒಂದು ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಶಾಲಾ ಕಾಲೇಜುಗಳ ಒಂದು ಸರ್ಟಿಫಿಕೇಟ್ ಅನ್ನ ನೀವು ರೆಡಿ ಮಾಡಬೇಕಾಗಿರುವಂತ ಒಂದು ಕೆಲಸವನ್ನ ನಿಮ್ಗೆ ಕೊಟ್ರೆ ಅವಾಗ ನೀವು ಹೆಂಗೆ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಬಹುದು ಅನ್ನೋದನ್ನ ನಿಮ್ಗೆ ಈ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಇವತ್ತು ಒಂದು ಸರ್ಟಿಫಿಕೇಟ್ ಯಾವ ರೀತಿಯಾಗಿ ಡಿಸೈನ್ಸ್ ಗಳನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವೇನ್ ಮಾಡಿದೀವಿ, ಈ ರೀತಿಯಾಗಿ ಒಂದು ಬ್ಲಾಂಕ್ ಪೇಜ್ ಬಂದಿದೆ. ಈ ಒಂದು ಪೇಜ್ ಯಾವ ಒಂದು ಸೈಜ್ ಒಳಗದ ಅನ್ನೋದನ್ನ ನಾವು ಮೊದಲಿಗೆ ನೋಡ್ಕೋಬೇಕಾಗ್ತದ. ಯಾಕಂದ್ರೆ ಪ್ರಿಂಟ್ ಕೊಟ್ಟೆವಂದ್ರೆ ದೊಡ್ಡ ಸೈಜ್ ಒಳಗೆ ಬತ್ತು ಅಂದ್ರೆ, ಹಂಗಾಗಿ ನಾವೇನ್ ಮಾಡ್ಕೋಬೇಕು, ಈ ಒಂದು ಪೇಜ್ ಯಾವ ಒಂದು ಸೈಜ್ ಒಳಗೆ ಬಂದಿದೆ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತು. ಅಂದ್ರೆ ಎಲ್ಲಿ ಪೇಜ್ ಲೇಔಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಇಲ್ಲಿಂದ ಸೈಜ್ ಅನ್ನೋದು ಬಂದಿರುತ್ತೆ. ಇದರಲ್ಲಿ A4 ಸೈಜ್ ಅಲ್ಲಿ ಇರುವಂತಹ ಒಂದು ಪೇಜ್ ಅನ್ನು ನಾನು ಸಂಪೂರ್ಣವಾಗಿ ತಗೊಂಡಿದ್ದೇನೆ. ಅವಾಗ ನೀವು ಇದರ ಮೇಲೆನೆ ಕ್ಲಿಕ್ ಮಾಡ್ಕೋರ, ಅದೇ ಒಂದು ಪೇಜ್ ಸಂಪೂರ್ಣವಾಗಿ ನಮ್ಗೆ ಸೆಲೆಕ್ಟ್ ಆಗಿರ್ತದೆ. ಇದನ್ನ ಏನ್ ಮಾಡ್ಕೋಬೇಕು, ಲ್ಯಾಂಡ್ಸ್ಕೇಪ್ ಒಳಗದು ಅಥವಾ ಒಂದು ಪೋರ್ಟ್ರೇಟ್ ಸ್ಕೇಪ್ ಒಳಗದು. ಲ್ಯಾಂಡ್ಸ್ಕೇಪ್ ಅಂದ್ರೆ ಹೆಂಗ್ ಬಂದಿರ್ತದೆ ಕಂಪ್ಯೂಟರ್ ಒಳಗ ಅಂದ್ರೆ ಉದ್ದಾಗಿ ಬಂದಿರ್ತದೆ ನೋಡ್ರಿ. ಹಿಂಗ್ ಉದ್ದಾಗಿ ಬಂದಿದ್ದಕ್ಕೆ ನಾವೇನ್ ಕರಿತೀವಿ, ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ. ಇದೇ ಒಂದು ಪೇಜ್ ಅನ್ನ ನಾವು ಅಡ್ಡ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದಕ್ಕೆ ಪೋರ್ಟ್ರೇಟ್ ಅಂತ ನಾವು ಕರಿತೀವಿ. ಗೊತ್ತಾ, ಸಾರಿ, ಅದಕ್ಕೆ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಬಂದುದಕ್ಕೆ ನಾವೇನ್ ಹೇಳ್ತೀವಿ, ಪೋರ್ಟ್ರೇಟ್ ಒಂದು ಪೇಜ್ ಅಂತ ಕೂಡ ನಾವು ಸಂಪೂರ್ಣವಾಗಿ ಕರಿತೀವಿ. ಇದನ್ನ ಬದಲಾವಣೆ ಮಾಡ್ಬೇಕು ಸರ್, ಈ ರೀತಿಯಾಗಿ ಉದ್ದ ನನಗೆ ಬೇಕಾಗಿಲ್ಲ, ಅಡ್ಡ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಪೇಜ್ ಲೇಔಟ್ ಒಳಗಡೆ ಆರ್ಗನೈಸೇಷನ್ ಅಂತ ಸಿಗುತ್ತೆ. ಓಕೆ, ಈ ಒಂದು ಪೇಜ್ ಆರ್ಗನೈಸೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು, ಪೋರ್ಟ್ರೇಟ್ ಅಂದ್ರೆ ಉದ್ದಿರೋದು, ಲ್ಯಾಂಡ್ಸ್ಕೇಪ್ ಅಂದ್ರೆ ಅದೇ ಪೇಜ್ ಅನ್ನ ನಾವು ಏನ್ ಮಾಡ್ಕೋಬಹುದು, ಅಡ್ಡ ಮಾಡ್ಕೋಬಹುದು. ಈ ರೀತಿಯಾಗಿ ಅಡ್ಡ ಪೇಜ್ ಆಗ್ಬಿಡ್ತದೆ. ಓಕೆ, ಇದನ್ನ ಏನ್ ಮಾಡ್ಕೋಬೇಕು, ಸ್ವಲ್ಪ ಜೂಮ್ ಮಾಡ್ಕೋರು. ಓಕೆ, ಸ್ವಲ್ಪ ಏನ್ ಮಾಡ್ಕೋಬೇಕು, ಇದಕ್ಕ ಈ ರೀತಿಯಾಗಿ ಸಂಪೂರ್ಣವಾಗಿ ನೀವೇನ್ ಮಾಡ್ಕೋಬೇಕು, ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ. ಓಕೆ, ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ಒಂದು ಪೇಜ್ ಅನ್ನ ತಗೊಂಡು ಇವತ್ತೇನ್ ಮಾಡ್ಬೇಕಾಗಿದೆ, ನನಗೆ ಈ ಒಂದು ಪೇಜ್ ಒಳಗಡೆ ಇವತ್ತು ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಡಿಸೈನ್ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಇವತ್ತು ನಿಮ್ಗೆ ಬೇಕಾಗಿರುವಂತ, ಯಾಕಂದ್ರೆ ಡಿಸೈನ್ ಮಾಡೋರು ನೀವು ಇರ್ತೀರಾ, ಯಾಕಂದ್ರೆ ಕಾನ್ಸೆಪ್ಟ್ ಡಿಸೈನ್ ಇರ್ತದೆ. ಹೌದಾ, ನಿಮ್ಗೆ ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕಾಗಿದೆ, ಯಾವ ರೀತಿಯಾಗಿ ಒಂದು ಸ್ಟೈಲ್ ಒಳಗೆ ಸರ್ಟಿಫಿಕೇಟ್ ಬೇಕಾಗಿದೆ, ನೀವು ಒಂದು ಡಿಸೈನ್ ಅನ್ನ ನೀವು ಸ್ವಂತ ನಿಮ್ಮ ಒಂದು ನಾಲೆಜ್ ಪ್ರಕಾರ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ತಯಾರು ಮಾಡ್ಕೋಬೇಕಾಗತ್ತ. ಹೆಂಗ್ ಮಾಡೋದು ಸರ್, ಅದನ್ನ ಯಾವ ರೀತಿಯಾಗಿ ನಾವು ಮಾಡ್ಬೇಕಂದ್ರೆ ಈ ಒಂದು ಪೇಜ್ ಅನ್ನ ನಾನು ಇಷ್ಟೇ ಸ್ವಲ್ಪ ಜೂಮ್ ಮಾಡ್ಕೋತೀನಿ. ಓಕೆ, ಕೆಳಗಡೆ ಸ್ಲೈಡರ್ ಇರುತ್ತೆ, ಇನ್ನು ಸ್ವಲ್ಪ ಜೂಮ್ ಮಾಡ್ಕೋರಿ, ಇಷ್ಟೇ ಇರಲಿ. ಓಕೆ, ಇದನ್ನ ಹೈಡ್ ಮಾಡ್ಕೊಳ್ಳೋಣ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡಿದೀವಿ, ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ತಗೊಂಡಿದ್ದೀವಿ. ಇದರ ಒಳಗಡೆ ನನಗೆ ಇವತ್ತು ಸರ್ಟಿಫಿಕೇಟ್ ಡಿಸೈನ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದೀನಿ. ಓಕೆನಾ, ಮೊದಲು ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗತೈತಿ, ಇರ್ಲಿ.
ಓಕೆ, ಹೋಗ್ತಾನೆ ನೋಡೋಣ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಪೇಜ್ ಅನ್ನ ಸ್ವಲ್ಪ ಜೂಮ್ ಸಾನ್ ಮಾಡ್ಕೊಂಡು ನಾನೀಗ ಒಂದು ಪೇಜ್ ಅನ್ನ ಸಂಪೂರ್ಣವಾಗಿ ಡಿಸೈನ್ ಮಾಡ್ಕೋತಾ ಇದ್ದೇನೆ. ಅಂದ್ರೆ ಈಗ ಏನ್ ಮಾಡ್ಬೇಕಾಗಿದೆ, ನನಗೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ಡಿಸೈನ್ ಮಾಡ್ಕೋಬೇಕಾಗಿದೆ. ಹೆಂಗ್ ಮಾಡೋದ್ರಿ ಸರ್, ಯಾವ ರೀತಿಯಾಗಿ ಮಾಡ್ತಾರೆ ಸರ್ಟಿಫಿಕೇಟ್ ಅಂದ್ರೆ, ಮೊದಲಿಗೆ ನೀವೇನ್ ಮಾಡ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ. ಇನ್ಸರ್ಟ್ ಒಳಗೆ ಏನ್ ಸಿಗುತ್ತೆ ನಮ್ಗೆ, ಒಂದು ಪಿಕ್ಚರ್ಸ್ ಅನ್ನ ತಗೋಬಹುದು, ಕ್ಲಿಪ್ ಆರ್ಟ್ ಅನ್ನ ತಗೋಬಹುದು, ಅಥವಾ ಇಲ್ಲಿಂದ ಸೇಪ್ಸ್ ಗಳನ್ನು ಕೂಡ ನಾವು ಸಂಪೂರ್ಣವಾಗಿ ತಗೋಬಹುದು. ನಾನೇನ್ ಮಾಡ್ತೀನಿ, ಈ ಒಂದು ಯಾವ್ದು ಒಂದು ಸ್ಪೇಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದ್ರಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ, ಇದರಲ್ಲಿ ಯಾವ್ದಾದ್ರು ಒಂದು ಡಿಸೈನ್ಸ್ ಗಳನ್ನ ನೀವು ಸಂಪೂರ್ಣವಾಗಿ ತಗೋಬಹುದು. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿಂದ ಲೈನ್ಸ್ ಇರುತ್ತೆ, ಇಲ್ಲಿಂದ ಇನ್ನೊಂದು ಆರ್ಚ್ ಅಂತ ಬರುತ್ತೆ. ಈ ಒಂದು ಆರ್ಚ್ ಆಗಿರ್ಬೋದು, ಮುಂದ್ಗಡೆ ಇನ್ನೊಂದೇನ್ ಕಾಣಿಸ್ತಾ ಇರುತ್ತೆ, ಕರ್ವ್ ಅಂತ ಬರ್ತಾ ಇರುತ್ತೆ, ಇನ್ನೊಂದೇನ್ ಕಾಣಿಸ್ತಾ ಇಲ್ಲಿಂದ ಸ್ಕ್ರಿಬಲ್ ಲೈನ್ ಅಂತ ಬರುತ್ತೆ. ನಾನೇನ್ ಮಾಡ್ತೀನಿ, ಇವಾಗ ಕರ್ವ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಒಂದು ಡಿಸೈನ್ಸ್ ಅನ್ನ ಸಂಪೂರ್ಣವಾಗಿ ತಯಾರು ಮಾಡ್ಕೋತೀನಿ. ನೋಡ್ರಿ ಹೆಂಗ್ ಡಿಸೈನ್ ಆಗ್ಬೇಕಂದ್ರೆ, ಮೊದಲಿಗೆ ನಾವೇನ್ ಮಾಡ್ಕೊಳ್ಳೋಣ, ಆ ಒಂದು ಡಿಸೈನ್ ಆಗೋಕ್ಕಿಂತ ಮುಂಚೆ ಏನ್ ಮಾಡ್ಕೋತೀನಿ, ನಾನು ಇದಕ್ಕೆ ಸಂಪೂರ್ಣವಾಗಿ ಒಂದು ಬಾರ್ಡರ್ ಅನ್ನ ಸಂಪೂರ್ಣವಾಗಿ ಹಾಕೋತೀನಿ. ಆ ಒಂದು ಬಾರ್ಡರ್ ಹಾಕ್ಬೇಕಾಗಿತ್ತು ಅಂದ್ರೆ, ಪೇಜ್ ಲೇಔಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಪೇಜ್ ಬಾರ್ಡರ್ ಅಂತ ಕಾಣಿಸ್ತಾ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಗೆ ಬೇಕಾಗಿರುವಂತ, ನಿಮ್ಮ ಒಂದು ಸ್ಟೈಲ್ ಅಲ್ಲಿ ಬೇಕಾಗಿರುವಂತ ಬಾರ್ಡರ್ ಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು, ಓಕೆ, ಈ ರೀತಿಯಾಗಿ ನಾವು ಒಂದು ಬಾರ್ಡರ್ ಮೇಲೆ ತಗೊಂಡಾಗ ಸಂಪೂರ್ಣವಾಗಿ ನಾವು ಏನ್ ಮಾಡ್ಕೋಬಹುದು, ಇದರಲ್ಲಿ ಬರುವಂತ ಯಾವ್ದಾದ್ರು ಒಂದು ಬಾರ್ಡರ್ ಅನ್ನ ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬಹುದು. ನನಗೆ ಸರ್ ಬಾರ್ಡರ್ ಸೆಲೆಕ್ಷನ್ ಮಾಡಿದ್ದೀನಿ, ಆ ಒಂದು ಬಾರ್ಡರ್ ಇರೋ ಒಂದು ಕಲರ್ ಕೂಡ ನೀವು ಸಂಪೂರ್ಣವಾಗಿ ಚೇಂಜಸ್ ಮಾಡಬಹುದು. ಇಲ್ಲಿಂದ ಕಲರ್ಸ್ ಅಂತ ಕಾಣಿಸ್ತಾ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಏನ್ ಮಾಡ್ಬೇಕು, ನಿಮ್ಗೆ ಬೇಕಾಗಿರುವಂತ ಒಂದು ಬಾರ್ಡರಿನ ಒಂದು ಕಲರ್ಸ್ ಅನ್ನ ಸಂಪೂರ್ಣವಾಗಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆ ಒಂದು ಕಲರ್ ಸೆಲೆಕ್ಟ್ ಆದ ನಂತರ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, ಏನ್ ಮಾಡ್ಬೇಕ್ರಿ, ಕಲರ್ ಸೆಲೆಕ್ಟ್ ಆದ ನಂತರ ಇಲ್ಲಿಂದ ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಈ ರೀತಿಯಾಗಿ ಒಂದು ಬಾರ್ಡರ್ ಹಾಕಿರುವಂತ ಒಂದು ಕಲರ್ಸ್ ಅಲ್ಲಿ ನಮ್ಗೆ ಸಂಪೂರ್ಣವಾಗಿ ಒಂದು ಬಾರ್ಡರ್ ಬಂದ್ಬಿಡ್ತದೆ. ಇದರ ಒಳಗೆ ಮತ್ತೆ ನನಗೆ ಡಿಸೈನ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಸೇಪ್ಸ್ ಅಂತ ಕಾಣಿಸ್ತಾ ಇರತ್ತೆ. ಓಕೆ, ಈಗ ಕೇಳಿಸ್ತಾ ಇದೆಯಾ? ಓಕೆ, ಈ ರೀತಿಯಾಗಿ ಒಂದು ಪೇಜ್ಗೆ ಒಂದು ಬಾರ್ಡರ್ ಅನ್ನ ನಾವು ಸಂಪೂರ್ಣವಾಗಿ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಪೇಜ್ ಲೇಔಟ್ ಒಳಗೆ ಹೋಗಿ ಏನ್ ಮಾಡ್ಬೇಕಾಗತ್ತೆ, ಬಾರ್ಡರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದರಲ್ಲಿ ನಿಮ್ಗೆ ಬೇಕಾಗಿರುವಂತ ಒಂದು ಬಾರ್ಡರ್ ಗಳನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕಲರ್ ಒಳಗದ ಸರ್ ನನಗೆ ಈ ರೀತಿಯಾಗಿ ಕಲರ್ ಬೇಕಾಗಿಲ್ಲ, ಬೇರೆ ಬೇಕು ಅಂದ್ರೆ ಕೆಳಗಡೆ ಕಲರ್ ಕಾಣಿಸ್ತಾ ಇರತ್ತೆ, ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕು, ನಿಮ್ಗೆ ಬೇಕಾಗಿರುವಂತ ಒಂದು ಕಲರ್ಸ್ ಗಳನ್ನ ನೀವೇನ್ ಮಾಡ್ಬೋದು, ಇಲ್ಲಿಂದ ಅಪ್ಲೈ ಅನ್ನ ಮಾಡ್ಕೋಬಹುದು. ಓಕೆ, ಮಾಡಿದ ನಂತರ ಏನ್ ಮಾಡ್ಕೋಬೇಕು, ಇಲ್ಲಿಂದ ಓಕೆ ಅಂತ ಕ್ಲಿಕ್ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನಮ್ಗೆ ಈ ರೀತಿಯಾಗಿ ನಾವು ಬಾರ್ಡರ್ ಮಾಡಿರ್ತೀವಿ, ಒಂದು ಕಲರ್ ಒಳಗಡೆ ಸಂಪೂರ್ಣವಾಗಿ ತಗೊಂಡಿರ್ತೀವಿ. ಹೌದಾ, ಬಾರ್ಡರ್ ತಗೋತಿದ್ದಾನೆ. ಈಗ ಏನ್ ಮಾಡ್ಬೇಕು ಸರ್, ಈ ಒಂದು ಬಾರ್ಡರ್ ಇನ್ನೂ ಸ್ವಲ್ಪ ಡೆಪ್ತ್ ಕೂಡ ಮಾಡ್ಕೋಬಹುದು, ಇನ್ನೂ ಸ್ವಲ್ಪ ದಪ್ಪ ಬೇಕಾಗಿತ್ತು ಅಂದ್ರೆ ಆ ಒಂದು ಬಾರ್ಡರ್ ದಪ್ಪ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಬೇಕು, ಮತ್ತೆ ನೀವು ಪೇಜ್ ಒಂದು ಬಾರ್ಡರ್ ಮೇಲೆ ಹೋಗ್ತಿದ್ದಾನೆ, ಅದರ ಒಂದು ಸೈಜ್ ವಿಡ್ತ್ ಅಂತ ಇರುತ್ತೆ, ಆ ಒಂದು ಸೈಜ್ ಅನ್ನ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು. ಸರ್ ಇದಕ್ಕಿಂತ ಇನ್ನೂ ದೊಡ್ಡ ಬೇಕ್ರಿ, ಮತ್ತೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರ ಒಂದು ಸೈಜ್ 4.5 ಇದೆ, 6 ಅನ್ನ ತಗೊಳ್ಳಿ, ಓಕೆ ಮಾಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ದೊಡ್ಡದಾಗಿರುತ್ತೆ. ಓಕೆ, ಈ ರೀತಿಯಾಗಿ ಬಾರ್ಡರ್ ತಗೋತಿದ್ದಾನೆ. ಈಗ ಏನ್ ಮಾಡಬೇಕು, ಇದರ ಒಳಗೆ ನನಗೆ ಡಿಸೈನ್ ಮಾಡ್ಕೋಬೇಕಾಗಿದೆ, ಅಂದ್ರೆ ಒಂದು ಸೇಪ್ಸ್ ಗಳನ್ನ ತಗೊಂಡು ಡಿಸೈನ್ ಮಾಡಬೇಕಾಗಿದೆ. ಅವಾಗ ಒಂದು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಸೇಪ್ಸ್ ಒಳಗಡೆ ಇವೆಲ್ಲ ಲೈನ್ಸ್ ಗಳನ್ನ ತಗೊಂಡು ನೀವು ಬಳಕೆ ಮಾಡ್ಕೋಬಹುದಾ. ಅದರಲ್ಲಿ ನನ್ಗೇನ್ ಬೇಕು, ನನಗೆ ಹೆಂಗ್ ಬೇಕು ಹಂಗ ಒಂದು ಸೇಪ್ ಅನ್ನ ರೆಡಿ ಮಾಡ್ಕೋಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಕರ್ವ್ ಟೂಲ್ ಅನ್ನ ಸಂಪೂರ್ಣವಾಗಿ ತಗೋಬೇಕು. ಇಲ್ಲಿ ಕಾಣಿಸ್ತಾ ಇದೆ ಒಂದು ಕರ್ವ್ ಸಿಂಬಲ್ ಇರುತ್ತೆ, ಇದನ್ನ ಸಂಪೂರ್ಣವಾಗಿ ತಗೊಳ್ಳಿ. ತಗೊಂಡಿದ್ದ ನಂತರ ನಾನು ಏನ್ ಮಾಡ್ತೀನಿ, ಇಲ್ಲಿಂದಾನೆ ಓಕೆ, ಇಲ್ಲಿಂದಾನೆ ಸಂಪೂರ್ಣವಾಗಿ ಒಂದು ಲೈನ್ ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ. ಓಕೆ, ಇಲ್ಲಿಂದ ತಗೊಂಡು ನೋಡ್ರಿ ಈ ರೀತಿಯಾಗಿ ಬೆಂಡ್ ಆಗ್ತಾ ಇರತ್ತೆ. ಬೆಂಡ್ ಆಗ್ಬಾರ್ದು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬೇಕ್ರಿ, ನಾನು ಸಂಪೂರ್ಣವಾಗಿ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಪಾಯಿಂಟ್ಸ್ ಗಳು ಬರ್ತಾ ಇರತ್ತೆ, ಅದಕ್ಕೆ ನೀವು ಪಾಯಿಂಟ್ಸ್ ಗಳನ್ನ ಕೊಡಬಹುದು. ನೋಡಿ ಈ ರೀತಿಯಾಗಿ ಹೆಂಗ್ ಬೇಕು ಆ ರೀತಿಯಾಗಿ ಮಾಡಿಫೈ ಆಗುತ್ತೆ, ಅದನ್ನ ನೀವೇನ್ ಮಾಡ್ಬೋದು, ಕ್ಲಿಕ್ ಅನ್ನ ಮಾಡಿ ಈ ರೀತಿಯಾಗಿ ಲೈನ್ ಕೂಡ ಬರುತ್ತೆ. ಬಟ್ ಇದರಿಂದ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಅದನ್ನ ಡಿಲೀಟ್ ಮಾಡ್ಕೊರಿ. ಮತ್ತೆ ನೀವೇನ್ ಮಾಡ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ ಅಲ್ಲಿ ಸೇವ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇನ್ನೊಂದು ಯಾವ್ದು ಬರುತ್ತಪ್ಪ, ಲೈನ್ಸ್ ಇದ್ದ ಈ ಒಂದು ಲೈನ್ಸ್ ಏನ್ ಕೆಲಸ ಮಾಡುತ್ತೆ, ಬರೀ ಆರ್ಚ್ ಜಸ್ಟ್ ಅಷ್ಟೇ ಕೆಲಸ ಮಾಡ್ತದ. ಅವಾಗ ಇದರಲ್ಲಿ ಮತ್ತೆ ನೋಡಬಹುದು ಬಹಳಷ್ಟು ಲೈನ್ಗಳು ಕೂಡ ಸಿಗ್ತಾ ಇರತ್ತೆ. ಓಕೆ, ಕರ್ವ್ ಕಂಟ್ರೋಲರ್ ಅಂತ ಬರುತ್ತೆ, ಇದನ್ನ ತಗೊಂಡು ನಿಮ್ಗೆ ಇದೇ ರೀತಿಯಾಗಿ ಬರುತ್ತೆ. ಆ ಒಂದು ಪಾಯಿಂಟ್ಸ್ ಇಂದ ನೀವು ಕಂಟ್ರೋಲರ್ಸ್ ಕೂಡ ಈ ರೀತಿಯಾಗಿ ಚೇಂಜಸ್ ಮಾಡಬಹುದು. ಕಂಟ್ರೋಲ್ ಜೆಡ್ ಬಹಳಷ್ಟು ಒಂದು ಸೇಪ್ಸ್ ಗಳನ್ನ ತಗೊಂಡು ನೀವೇನ್ ಮಾಡಬಹುದು, ಕಂಟ್ರೋಲರ್ಸ್ ಗಳನ್ನ ನಿಮ್ಗೆ ಬೇಕಾಗಿರುವ ಹಾಗೆ ಉಪಯೋಗಿಸ್ಕೋಬಹುದು. ನಾನು ಮತ್ತೆ ಒಂದು ಸೇಪ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದರಲ್ಲಿ ಯಾವ ತಗೋತೀನಪ್ಪ ಅಂದ್ರೆ ಈ ಒಂದು ಏನ್ ಕೆಲಸ ಮಾಡ್ತದೆ, ಇಲ್ಲಿ ಇನ್ನೊಂದು ಐತ್ ನೋಡ್ರಿ, ಇಲ್ಲಿಂದ ಫ್ರೀ ಫ್ರಾಮ್ ಅಂದ್ರೆ ಹೆಂಗ್ ಬೇಕಂಗ್ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಇದು ಏನಾಗ್ತದೆ, ಒಂದು ಸ್ಕ್ರಿಬಲ್ ಅನ್ನೋ ಲೈನ್ ಸಿಗ್ತದೆ, ಅದರ್ಲಿಂತಾನು ಕೂಡ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಒಂದು ಡೈಗ್ರಾಮ್ ಅನ್ನ ಹಾಕೊಂಡು ಸಂಪೂರ್ಣವಾಗಿ ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ನನಗೆ ಬೇಕಾಗಿದೆ ಸರ್ ಅಂದ್ರೆ ಈ ರೀತಿಯಾಗಿ ನೀವು ಎರಡು ತಂದು ಕೂಡಿಸ್ಕೊಂಡ್ಬಿಡಲಿ. ಓಕೆ, ಈ ರೀತಿಯಾಗಿ ಬಂದ್ಬಿಡ್ತದೆ. ಅದರೊಳಗೆ ನಿಮಗೆ ಬೇಕಾಗಿರುವಂತ ಒಂದು ಕಲರ್ಸ್ ಗಳನ್ನ ನೀವು ಸಂಪೂರ್ಣವಾಗಿ ಹಾಕ್ಬಹುದು. ಗೊತ್ತಾಗ್ತಿದ್ಯಾ? ಬಟ್ ಇಲ್ಲಿ ಏನಾಗಿದೆ ಸರ್, ನಾವು ಕ್ರಿಯೇಟ್ ಮಾಡಿದಾಗ ಏನಾಯ್ತು ನೋಡಿ, ಇಲ್ಲೆಲ್ಲಾನು ಕೂಡ ಏನಾಗಿದೆ, ಈ ರೀತಿಯಾಗಿ ಬಂದಿದೆ.
ಇದೆ. ಈ ರೀತಿಯಾಗಿ ಬಂತು ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಸರ್ಟಿಫಿಕೇಟ್ ಡಿಸೈನ್ ಅನ್ನೋದಿಲ್ಲ, ಅದಕ್ಕೆ ಕರೆಕ್ಟ್ ಆಗಿ ಒಂದು ಲೈನ್ ಬರಬೇಕಾಗಿತ್ತು ಅಂದ್ರೆ ಮತ್ತೆ ನೀವೇನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕಪ್ಪ, ಅದರ ಒಂದು ಪಾಯಿಂಟ್ಸ್ ಗಳನ್ನ ಒಂದು ಕನ್ವರ್ಟ್ ಎಡಿಟ್ ಪಾಯಿಂಟ್ಸ್ ಮೇಲೆ ಹೋದಾಗ ಏನಾಗ್ತದ, ಅದರ ಒಂದು ಪಾಯಿಂಟ್ಸ್ ಗಳನ್ನ ಡಿಲೀಟ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಾಗಿ ಒಂದೊಂದಾಗಿ ನೀವೇನ್ ಮಾಡ್ಬೇಕು, ಅವು ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ಬೇಕು, ಇಲ್ಲಿಂದ ಡಿಲೀಟ್ ಮಾಡ್ತಾ ಹೋದ್ರೆ ಅದು ಕರೆಕ್ಟ್ ಆಗಿ ಸ್ಟೇಟ್ ಆಗಿ ಶುರು ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಎಲ್ಲವನ್ನು ಕೂಡ ಡಿಲೀಟ್ ಮಾಡ್ಕೋರಿ ಸಂಪೂರ್ಣವಾಗಿ. ಓಕೆ, ಡಿಲೀಟ್ ಪಾಯಿಂಟ್, ಆ ಒಂದು ಪಾಯಿಂಟ್ ಮೇಲೆ ಹೋಗ್ಬೇಕು, ಮೌಸಿನ ಬಟನ್ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತೆ ಡಿಲೀಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ಪಾಯಿಂಟ್ಸ್ ಗಳು ಆಡ್ ಆಗಿರ್ತಾವ. ಮತ್ತೆ ಡಿಲೀಟ್ ಪಾಯಿಂಟ್ ಮೇಲೆ ಮತ್ತೆ ಇದನ್ನ ಡಿಲೀಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಡಿಲೀಟ್ ಮಾಡ್ತಿದ್ದಾನೆ ಏನಾಗ್ತಾ ಇದೆ, ಕರೆಕ್ಟ್ ಆಗಿ ಸ್ಟೇಟ್ ಆಗಿ ಬರ್ತಾ ಇದೆ. ಮತ್ತೆ ಇದನ್ನು ಕೂಡ ಡಿಲೀಟ್ ಮಾಡ್ಕೊಳ್ಳಿ, ಮತ್ತೆ ಮೇಲ್ಗಡೆ ಇರುವಂತದ್ದು ಕೂಡ ಡಿಲೀಟ್ ಮಾಡಿ, ಈ ರೀತಿಯಾಗಿ ಸ್ಟೇಟ್ ಹೋಗುತ್ತೆ. ಇದನ್ನು ಕೂಡ ಡಿಲೀಟ್ ಮಾಡ್ಕೊರಿ, ಈ ರೀತಿಯಾಗಿ ಸ್ಟೇಟ್ ಬರ್ತದೆ. ಮತ್ತೆ ಇಲ್ಲಿನೂ ಕೂಡ ಡಿಲೀಟ್ ಆಗಬೇಕು, ಡಿಲೀಟ್ ಪಾಯಿಂಟ್, ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡಿಲೀಟ್ ಪಾಯಿಂಟ್, ಮತ್ತೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಇದನ್ನ ಕ್ಲಿಕ್ ಮಾಡಿ ಡಿಲೀಟ್ ಪಾಯಿಂಟ್, ಮತ್ತೆ ಇದನ್ನು ಕೂಡ ಕ್ಲಿಕ್ ಮಾಡಿ ಡಿಲೀಟ್ ಪಾಯಿಂಟ್ ಮಾಡ್ತಿದ್ದಾನೆ. ಈ ರೀತಿಯಾಗಿ ನಮ್ಗೆ ಏನಾಯ್ತು, ಒಂದು ಲೈನ್ ಅನ್ನ ಸಂಪೂರ್ಣವಾಗಿ ತಗೊಂಡಿದ್ದೀವಿ. ಅದೇ ಒಂದು ಲೈನ್ ಅನ್ನ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡಿ. ಗೊತ್ತಾಯ್ತಾ? ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಒಂದು ಲೈನ್ಸ್ ಅನ್ನ ಸಂಪೂರ್ಣವಾಗಿ ನಾವು ತಗೊಂಡಿದ್ದೀವಿ. ಓಕೆ, ಈ ರೀತಿಯಾಗಿ ಒಂದು ಸೈಡಿಗೆ ಒಂದು ಕವರ್ ಅನ್ನ ನಾನು ಸಂಪೂರ್ಣವಾಗಿ ಹಾಕೊಂಡಿದ್ದೀನಿ. ಇದನ್ನೇ ಸ್ವಲ್ಪ ಸಣ್ಣದಾಗ್ಬೇಕು ಸರ್ ಅಂದ್ರೆ ಏನ್ ಮಾಡ್ಬೇಕು, ಈ ರೀತಿಯಾಗಿ ಸ್ವಲ್ಪ ಸಣ್ಣ ಮಾಡ್ಕೊಂಡು ಏನ್ ಮಾಡ್ರಿ, ಈ ರೀತಿಯಾಗಿ ಕರೆಕ್ಟ್ ಆಗಿ ಅಲ್ಲಿ ಇಟ್ಕೋಬೇಕು. ಗೊತ್ತಾಗ್ತದೆ ಸಂಪೂರ್ಣವಾಗಿ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಇಟ್ಕೊಂಡ್ರೆ ಏನಾಗ್ತದೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಈ ರೀತಿಯಾಗಿ ನಾನು ಒಂದು ಕಡೆ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಹೌದಾ, ಇಲ್ಲಿ ಇದೇ ಇರುವಂತದನ್ನ ನನ್ಗೆ ಈ ಒಂದು ಮೂಲಿ ಒಳಗೂ ಕೂಡ ಇದೇ ಒಂದು ಸಿಂಬಲ್ಸ್ ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ಇನ್ನು ಸ್ವಲ್ಪ ಸಣ್ಣ ಮಾಡ್ಕೋರಿ. ಓಕೆ, ಬಹಳ ಸಣ್ಣದು, ಇನ್ನು ಸ್ವಲ್ಪ ಸಣ್ಣದು, ಯಾಕಂದ್ರೆ ಇನ್ನು ಫೋಟೋ ಗಿಟು ಬಹಳ ಹಾಕ್ಬೇಕಾಗ್ಯಾವ, ಅಷ್ಟನ್ನ ತಗೊಳ್ಳೋಣ. ಓಕೆ, ಇದೇ ಒಂದು ಸಿಂಬಲ್ಸ್ ಈ ಕಡೆ ಬರಬೇಕಾಗಿತ್ತು ಸರ್. ಅವಾಗ ಏನ್ ಮಾಡ್ಬೇಕ್ರಿ, ಅವಾಗ ಏನ್ ಮಾಡ್ಬೇಕು, ಯಾರು ಹೇಳ್ತೀರಿ? ಈ ಒಂದು ಸಿಂಬಲ್ ನನ್ಗೆ ಈ ಒಂದು ಕಾರ್ನರ್ ಒಳಗೆ ಬಂದು ಕೂಡ್ಬೇಕಾಗಿದೆ. ಯಾರು ಹೇಳ್ಕೊಡ್ತೀರಿ? ಫಸ್ಟ್ ಕಾಪಿ ಮಾಡ್ಕೋಬೇಕು, ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಗುಡ್. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗಿ ಮಾಡ್ಬೇಕು ಸರ್ ಅಂದ್ರೆ ಮೊದಲು ಹೋಮ್ ಒಳಗೆ ಹೋಗಿ ಇಲ್ಲಿಂದ ಕಾಪಿ ಅಂತ ಹೇಳ್ಬೇಕು, ಆಮೇಲೆ ಪೇಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಒಂದು ಲೈನ್ಸ್ ಅನ್ನ ನಾವು ಡೂಪ್ಲಿಕೇಟ್ ಮಾಡಿರ್ತೀವಿ ಸೇಪ್ ಅಲ್ಲಿ. ಸರ್ ಈ ರೀತಿಯಾಗಿ ಬರ್ತಾ ಇದೆಯಲ್ಲ, ಇದರ ಒಂದು ಮುಖವನ್ನ ಈ ಕಡೆ ನನಗೆ ರೊಟೇಷನ್ ಮಾಡ್ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ರೊಟೇಷನ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಯಾರು ಹೇಳ್ತೀರಿ? ರೊಟೇಷನ್ ಮಾಡ್ಬೇಕಾಗಿತ್ತು, ಈ ಒಂದು ಮುಖವನ್ನ ಈ ಕಡೆ ತಿರುಗಿಸ್ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕಂದ್ರೆ ಯಾರು ಹೇಳ್ತೀರಿ? ಇನ್ಸರ್ಟ್ ರೊಟೇಷನ್ 90 ಡಿಗ್ರಿ ಎಲ್ಲಿದೆ ಮೇಡಮ್? ಇನ್ಸರ್ಟ್ ಅಲ್ಲಿ ಹೋಗಿದ್ದೀನಿ, ಟೆಕ್ಸ್ಟ್ ವಾರ್ಪಿಂಗ್, ಇಲ್ಲಿ ರೊಟೇಷನ್ 90 ಡಿಗ್ರಿ ಎಲ್ಲಿ ಕಾಣಿಸಕತ್ತಿಲ್ಲ ನನಗೆ. ಪೇಜ್ ಲೇಔಟ್ ಒಳಗೆ ಹೋಗ್ತೀನಿ, ಅಲ್ಲಿನೂ ಕಾಣಿಸಕತ್ತಿಲ್ಲ ರೊಟೇಷನ್. ಇಲ್ಲೇ ಮೂಲ್ಯಾಗ ಬರ್ತಿತ್ತು ನೋಡ್ರಿ, ಇದು ಬಂದದ. ಇಲ್ಲಿ ಹೋದೆ, ಇಲ್ಲೇನೋ ರೊಟೇಷನ್ ಟು ಫೈಲ್ ಸೆಲೆಕ್ಟ್ ಅಬ್ಜೆಕ್ಟ್ ಬಂದೇ ಆಗ್ಬಿಟ್ಟದ. ರೆಫರೆನ್ಸ್ ಒಳಗೆ ಹೋಗ್ತೀನಿ, ಅಲ್ಲಿ ಕೂಡ ಇಲ್ಲಿ ರೊಟೇಷನ್ನೇ ಬರುವುದಿಲ್ಲ. ಎಲ್ಲಿ ಹೋಗ್ಬೇಕು, ಯಾರು ಹೇಳ್ತೀರಿ? ನೋಡ್ರಿ, ಇಷ್ಟು ದಿನ ಕಲಿಯಾಕತ್ತೀರಿ, ಒಂದು ಅಬ್ಜೆಕ್ಟಿಗೆ ರೊಟೇಷನ್ ಮಾಡಬೇಕಾಗಿತ್ತು ಅಂದ್ರೆ ಸುಮ್ಮ ತಣ್ಣಗಾಗಿ ಕೂತೀವಿ. ಈಗ ಬಹಳ ಸಿಂಪಲ್ ಅದ ಅದು, ಪಟ್ನೆ ಹೇಳಬೇಕು. ಓಕೆ, ನೋಟ್ ಮಾಡ್ಕೋರಿ. ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ನೀವು ರೊಟೇಷನ್ ಮಾಡಬೇಕಾಗಿತ್ತು, ಅದರ ಒಂದು ವಿನ್ಯಾಸವನ್ನ ಬದಲಾವಣೆ ಮಾಡಬೇಕಾಗಿತ್ತು, ಅದರ ಒಂದು ಕಲರ್ಸ್ ಅನ್ನ ಚೇಂಜಸ್ ಮಾಡಬೇಕಾಗಿತ್ತು, ಈ ಒಂದು ಆಬ್ಜೆಕ್ಟ್ ಒಳಗಡೆ ಏನೇ ಒಂದು ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ಆ ಒಂದು ಸೇಪಿಗೆ ನೀವು ಸೆಲೆಕ್ಷನ್ ಮಾಡ್ಕೊಂಡಾಗ ಇಲ್ಲಿ ಒಂದು ಮೆನು ಒಳಗಡೆ ಇಲ್ಲಿಂದ ಫಾರ್ಮೆಟ್ ಅನ್ನೋ ಆಪ್ಷನ್ಸ್ ಕಾಣಿಸುತ್ತೆ. ಈ ಒಂದು ಫಾರ್ಮೆಟ್ ಮೇಲೆ ಹೋದಾಗ ನಿಮ್ಗೆ ಏನ್ ಬರುತ್ತೆ, ಇಲ್ಲಿಂದ ರೊಟೇಷನ್ ಅನ್ನೋ ಒಂದು ಆಪ್ಷನ್ಸ್ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಗೊತ್ತಾಗ್ತಿದೆ? ಈ ರೀತಿಯಾಗಿ ನಾವು ತಗೋಬಹುದು. ಇಲ್ಲಿಂದ ರೊಟೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಇದರ ಮುಖವನ್ನ ಈ ಕಡೆ ಹೊಳ್ಬೇಕಂದ್ರೆ ಫಿಲ್ಫ್ ಹಾರಿಜಾಂಟಲ್ ಮೇಲೆ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗ್ತದೆ. ಓಕೆ, ಮಾಡಿದ ನಂತರ ಈ ರೀತಿಯಾಗಿ ಬರ್ತಿದೆ. ಓಕೆ, ಇದರ ಮುಖವನ್ನ ಏನ್ ಮಾಡ್ಬೇಕಾಗಿದೆ, ನನಗೆ ಇಲ್ಲಿ ಕೆಳಗಡೆ ಮಾಡ್ಬೇಕಾಗಿದೆ. ಅವಾಗ ಮತ್ತೆ ರೊಟೇಷನ್ ಒಳಗೆ ಹೋಗಿ ವರ್ಟಿಕಲ್ ಮೇಲೆ ಕ್ಲಿಕ್ ಮಾಡ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿ ನಮ್ಗೆ ಏನ್ ಬಂದ್ಬಿಡ್ತದ, ರೆಡಿಯಾಗಿ ಬಂದ್ಬಿಡ್ತದೆ. ನೋಡಿ, ಸಂಪೂರ್ಣವಾಗಿ ನಾನೇನ್ ಮಾಡ್ಕೊಂಡೆ, ಎರಡೂ ಕಡೆ ಕೂಡ ಈ ರೀತಿಯಾಗಿ ಒಂದು ಏನ್ ಮಾಡಿದ್ದೇನೆ, ಒಂದು ಸೇಪ್ಸ್ ಅನ್ನ ಸಂಪೂರ್ಣವಾಗಿ ಇಟ್ಕೊಂಡಿದ್ದೇನೆ. ಹೌದಾ, ಈ ರೀತಿಯಾಗಿ ರೆಡಿಯನ್ನ ಮಾಡ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕು, ಇದರಲ್ಲಿ ಇರುವಂತ ಒಂದು ನನಗೆ ಲೈನ್ ಕೂಡ ಬರ್ಬೇಕಲ್ಲ ಸರ್ ಅಂದ್ರೆ ಫಾರ್ಮೆಟ್ ಒಳಗೆ ಹೋಗಿ ಈ ರೀತಿಯಾಗಿ ನೀವೇನ್ ಮಾಡಬಹುದು, ಒಂದು ಸೆಟ್ಟಿಂಗ್ಸ್ ಗಳನ್ನ ಸಂಪೂರ್ಣವಾಗಿ ಅದಕ್ಕೆ ಅಪ್ಲೈ ಅನ್ನ ಮಾಡ್ಕೋಬಹುದು. ಶೇಡಿಂಗ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಬೇರೆ ಬೇರೆ ಏನಾದ್ರೂ ಬೇಕಾಗ್ಯಾವ ಅಂದ್ರೂ ಕೂಡ ನೀವು ಏನ್ ಮಾಡಬಹುದು, ಸಂಪೂರ್ಣವಾಗಿ ತಗೊಳ್ಳಿಕ್ಕೆ ನಿಮ್ಗೆ ನಡೀತಾ ಇರತ್ತೆ. ಮತ್ತೆ ಔಟ್ಲೈನ್ ಸೇಪ್ ಒಳಗೆ ಹೋಗ್ತಿದ್ದಾನೆ, ಅದರ ಒಂದು ಔಟ್ಲೈನ್ ಕಲರ್ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ಒಂದು ಕಲರ್ಸ್ ಕೂಡ ನಿಮ್ಗೆ ಕೊಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ.
ಗೊತ್ತಾಗ್ತಿದೆ. ಈ ರೀತಿಯಾಗಿ ಇಷ್ಟೇ ಕಲರ್ಸ್ ಅನ್ನ ನಾನು ಈ ರೀತಿಯಾಗಿ ಕೊಟ್ಕೋತೀನಿ. ಸಂಪೂರ್ಣವಾಗಿ ಈ ರೀತಿಯಾಗಿ ನಾನು ಏನ್ ಮಾಡಿದೆ, ಎರಡು ಕಡೆ ಒಂದು ಕಲರ್ಸ್ ಗಳನ್ನ ಸಂಪೂರ್ಣವಾಗಿ ಹಾಕಿದ್ದೀನಿ. ಬಟ್ ಕಲರ್ ಸೇಮ್ ಇರಬೇಕು. ಓಕೆ, ಒಂದೇ ಕಲರ್ ಒಳಗೆ ಎರಡೂ ಬರ್ಬೇಕಂದ್ರೆ ಫಿಲ್ ಒಳಗೆ ಹೋಗಿ ನನ್ಗೆ ಬೇಕಾಗಿರುವಂತ ಒಂದು ಕಲರ್ಸ್ ಅನ್ನ ಮಾತ್ರ ನಾನು ಆಯ್ಕೆ ಮಾಡ್ತೀನಿ. ಮತ್ತೆ ಇದರ ಒಳಗೆ ಹೋಗಿ ಮತ್ತೆ ನನ್ಗೆ ಬೇಕಾಗಿರುವಂತ ಒಂದು ಕಲರ್ಸ್ ಯಾವುದು ಫಾರ್ಮೆಟ್ ಅಲ್ಲಿ ಫಿಲ್ ಅಂತ ಸಿಗುತ್ತೆ ಬಕೆಟ್ ಒಳಗಡೆ, ಅದೇ ಒಂದು ಕಲರ್ಸ್ ಅನ್ನ ನಾನು ಸಂಪೂರ್ಣವಾಗಿ ಹಾಕುತ್ತೇನೆ. ಈಗೇನ್ ಮಾಡ್ಬೇಕಾಗಿದೆ, ಇಲ್ಲೊಂದು ಸಿಂಬಲ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ಕಂಪ್ಯೂಟರ್ ಸಿಂಬಲ್ ಅನ್ನ ಸಂಪೂರ್ಣವಾಗಿ ಹಾಕಬೇಕಾಗಿದೆ. ಅವಾಗ ಏನ್ ಮಾಡ್ಕೋತೀನಿ, ನಾನು ಇನ್ಸರ್ಟ್ ಒಳಗೆ ಹೋಗಿ ಒಂದು ಸೇಪ್ ಅನ್ನ ತಗೋತೀನಿ. ಯಾವ ಸೇಪ್ ಅಂದ್ರಪ್ಪ ಅಂದ್ರೆ ಇಲ್ಲಿಂದ ಒಂದು ರೌಂಡ್ ಸೇಪ್ ಅನ್ನ ತಗೋತಿದ್ದ ನಾನು ಏನ್ ಮಾಡ್ತೀನಿ, ಈ ರೀತಿಯಾಗಿ ಸಂಪೂರ್ಣವಾಗಿ ತಗೋತೀನಿ. ತಗೊಂಡು ಇದರ ಒಳಗೆ ಒಂದು ಕಂಪ್ಯೂಟರ್ ಸಿಂಬಲ್ಸ್ ಅನ್ನ ನನಗೆ ಹಾಕ್ಬೇಕಾಗಿರುವಂತದ್ದು. ಅವಾಗ ಏನ್ ಮಾಡ್ಬೇಕು, ಈ ಒಂದು ರೌಂಡ್ ಒಳಗಡೆ ನನ್ಗೆ ಕಂಪ್ಯೂಟರ್ ಫೋಟೋ ಹಾಕ್ಬೇಕಾಗ್ಯದ ಒಳಗೆ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಇನ್ಸರ್ಟ್ ಒಳಗೆ ಹೋಗಿ, ಎಲ್ಲಿ ಹೋಗ್ಬೇಕು, ಇನ್ಸರ್ಟ್ ಒಳಗಲ್ಲ, ಈ ಒಂದು ಸೇಪ್ ಅನ್ನ ಸೆಲೆಕ್ಷನ್ ಮಾಡ್ತಿದ್ದಾನೆ, ಫಾರ್ಮೆಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಸೇಫ್ ಫಿಲ್ ಅಂತ ಬಂದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಪಿಕ್ಚರ್ ಅಂತ ಸಿಗ್ತದ, ಯಾವ ಪಿಕ್ಚರ್ ಹಾಕ್ಬೇಕಾಗ್ಯದ ಆ ಒಂದು ಫೋಟೋನ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನಾನು ಡೆಸ್ಕ್ಟಾಪ್ ಒಂದು ಆನ್ಲೈನ್ ಕೋರ್ಸ್ ಅಲ್ಲಿ ಇಟ್ಟಿರುವಂತ ಒಂದು ಇಮೇಜ್ ಆಗಿರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಕಂಪ್ಯೂಟರ್ ಇಮೇಜ್ ಇದೆಯಾ ನೋಡೋಣ. ಓಕೆ, ಕಂಪ್ಯೂಟರ್ ಇಮೇಜ್ ಇತ್ತು ಅಂದ್ರೆ ಸಂಪೂರ್ಣವಾಗಿ ಆ ಒಂದು ಇಮೇಜ್ ಅನ್ನ ಸಂಪೂರ್ಣವಾಗಿ ಹಾಕೊಳ್ಳೋಣ. ಇದರಲ್ಲಿ ಏನಾದ್ರು ಇದೆಯಾ, ಕಂಪ್ಯೂಟರ್ ಇಲ್ಲಿದೆ ನೋಡ್ರಿ. ಓಕೆ, ಇದನ್ನ ಸೆಲೆಕ್ಷನ್ ಮಾಡ್ಕೋತೀನಿ, ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಂಪೂರ್ಣವಾಗಿ ಆ ಒಂದು ಫೋಟೋ ನನಗೇನಾಯ್ತು, ಇದರಲ್ಲಿ ಸಂಪೂರ್ಣವಾಗಿ ಬಂದು ಕೂತ್ಕೊಂಡ್ ಬಿಟ್ಟಿದೆ. ಬಂದಿದೆ ಆ ಸಂಪೂರ್ಣವಾಗಿ ಒಂದು ಕಂಪ್ಯೂಟರ್ ಬಂತು. ಬಟ್ ಈ ಒಂದು ಲೈನ್ ಏನಿದೆಯಲ್ಲ, ಈ ಒಂದು ಲೈನಿಗೆ ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕು ಸರ್, ಲೈನ್ ಬಹಳ ತಳ್ಳಗಾಗ್ಯದ, ಇದಕ್ಕೆ ಏನಾದ್ರೂ ಹೊಟ್ಟೆಗೆ ಹಾಕಿ ಸ್ವಲ್ಪ ದಪ್ಪ ಮಾಡೋಣಲ್ಲ. ಹೆಂಗ್ ಮಾಡ್ಬೇಕು, ಈ ಒಂದು ಲೈನಿಗೆ ಹೊರಗಡೆ ಇರುವಂತ ಒಂದು ಲೈನ್ ಸ್ವಲ್ಪ ದಪ್ಪ ಆಗ್ಬೇಕಾಗಿತ್ತು ಅಂದ್ರೆ ಸೇಪ್ ಔಟ್ಲೈನ್ ಅಂತ ಕಾಣಿಸ್ತಾ ಇರತ್ತೆ, ಆ ಒಂದು ಔಟ್ಲೈನ್ ವಿಡ್ತ್ ಒಳಗೆ ಹೋಗಿ ಅದಕ್ಕೆ ಸ್ವಲ್ಪ ದಪ್ಪ ಮಾಡ್ಕೋಬಹುದು. ಸರ್ ಕರ್ಗದರಿ ಲೈನಿನ ಕಲರ್ ಚೇಂಜ್ ಮಾಡ್ಬೋದಲ್ಲ, ಯಾರು ಬ್ಯಾಡ್ ಅಂತಾರ. ಸೇಪ್ ಔಟ್ಲೈನ್ ಒಳಗಡೆ ಹೋಗ್ರಿ, ಹೋಗ್ತಿದ್ದಾನೆ ಏನ್ ಮಾಡ್ಬೇಕು, ಸೇಪ್ ಔಟ್ಲೈನ್ ಒಳಗೆ ಹೋಗ್ತಿದ್ದಾನೆ, ಇಲ್ಲಿಂದ ಕಲರ್ಸ್ ಬಂದಿರ್ತಾವ, ಆ ಕಲರ್ಸ್ ಗಳನ್ನ ನಿಮ್ಗೆ ಯಾವಾಗ ಬೇಕೋ ಅಂತ ಕಲರ್ಸ್ ಗಳನ್ನ ನೀವೇನ್ ಮಾಡಬಹುದು, ಇಲ್ಲಿ ಅಪ್ಲೈನ ಮಾಡ್ಕೋಬಹುದು. ಇಲ್ಲ ಸರ್ ಬ್ಲ್ಯಾಕ್ ಇರ್ಲಿ ಅಂದ್ರೆ ಬ್ಲ್ಯಾಕ್ ಇಟ್ಕೊಂಡ್ಬಿಡಿ. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಇಟ್ಕೊಂಡಿದೀವಿ. ಈಗೇನ್ ಬರಿಬೇಕಾಗಿದೆ, ಮುಂದ್ಗಡೆ ಕಂಪ್ಯೂಟರ್ ಕ್ಲಾಸ್ ಅಂತ ಏನೋ ಒಂದು ಟೈಪ್ ಮಾಡಬೇಕಾಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ, ಸ್ವಲ್ಪ ಸಣ್ಣದಾಗಿ ಮಾಡ್ಕೋರಿ. ಓಕೆ, ಸಣ್ಣದಾಗ್ತದೆ, ಇಷ್ಟನ್ನ ಇಟ್ಕೊಳ್ಳೋಣ. ಓಕೆ, ಈಗೇನ್ ಮಾಡಬೇಕಾಗಿದೆ, ಇಲ್ಲಿಂದ ಕಂಪ್ಯೂಟರ್ ಒಂದು ಸೆಂಟರ್ ಹೆಸರು ಕೂಡ ಸಂಪೂರ್ಣವಾಗಿ ಬರಿಬೇಕಾಗಿದೆ. ಅದು ಸ್ಟೈಲ್ ಒಳಗೆ ಬರಿಬೇಕಾಗಿದೆ ನನ್ಗೆ. ಅವಾಗ ಎಲ್ಲಿ ಹೋಗ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ, ಹೇಳಿದ್ದೀನಿ ಹಿಂದಿನ ಕ್ಲಾಸ್ ಒಳಗೆ ಕೂಡ ನೋಡಿದೀವಿ. ಓಕೆ, ವರ್ಡ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ನಿಮ್ಗೆ ಯಾವ ಒಂದು ಸ್ಟೈಲ್ ಅಕ್ಷರಗಳ ಬೇಕಾಗಿದೆ ಆ ಒಂದು ಸ್ಟೈಲ್ ಅಕ್ಷರಗಳನ್ನ ತಗೋರಿ. ತಗೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಸಂಪೂರ್ಣವಾಗಿ ನೀವೇನ್ ಮಾಡ್ಕೋಬೇಕು, ಬರಿಬೇಕಾಗ್ತದ. ಓಕೆ, GURU ಗುರು 9X ಏನ್ ಮಾಡ್ತೀನಿ, ಗುರು 9X COMPUTER ಕಂಪ್ಯೂಟರ್ ಬರ್ತಿದ್ದಾಗ ಇಲ್ಲಿಂದ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ TRAINING ಟ್ರೈನಿಂಗ್ ಸೆಂಟರ್ ಅಂತ ನಾನು ಸಂಪೂರ್ಣವಾಗಿ ಬರೀತೀನಿ. ಓಕೆ, CENTER ಸೆಂಟರ್ ಅಂತ ಬರದೆ. ಗೊತ್ತಾಗಿದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಸಂಪೂರ್ಣವಾಗಿ ನಾನು ಏನ್ ಮಾಡಿದ್ದೀನಿ, ಈ ರೀತಿಯಾಗಿ ಬರೀತಿದ್ದಾಗ ಏನ್ ಮಾಡ್ಕೋಬೇಕು, ಈಗ ಇದನ್ನ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಬಂದಿರ್ತದ, ಇದಕ್ಕೆ ಫ್ರೀ ಆಗ್ಬೇಕು ನೋಡ್ರಿ, ಇಲ್ಲಿಂದ ಲಾಕ್ ಆಗಿರ್ತದೆ. ಅದಕ್ಕೆ ಫ್ರೀ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ವಾರ್ಫಿಂಗ್ ಒಳಗೆ ಹೋಗಿ ಇಲ್ಲಿಂದ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಂಡಾಗ ಫ್ರೀ ಆಗಿರ್ತದೆ. ಅದನ್ನ ಈ ರೀತಿಯಾಗಿ ಕೂಡ ನೀವು ಇಟ್ಕೋಬಹುದು. ಈ ಒಂದು ಸಿಂಬಲ್ಸ್ಗೆ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೋರಿ, ಯಾಕಂದ್ರೆ ನಮ್ಮ ಹೆಸರು ಅಲ್ಲಿ ಏನ್ ಕಾಣಿಸ್ಬೇಕು ಕರೆಕ್ಟ್ ಆಗಿ ಬರ್ಬೇಕಾಗಿದೆ. ಈ ರೀತಿಯಾಗಿ ಕೂಡ ನೀವು ಇಟ್ಕೋಬಹುದು. ಗೊತ್ತಾಗ್ತದೆ. ಇನ್ನು ಸ್ವಲ್ಪ ದೊಡ್ಡಬೇಕು ಅಂದ್ರೆ ಈ ರೀತಿಯಾಗಿ ಇಟ್ಕೊಂಡು, ಇನ್ನು ಸ್ವಲ್ಪ ಸಣ್ಣ ಕೆಳಗಡೆ ಬೇಕು ಅಂದ್ರೂ ಕೂಡ ಇಟ್ಕೋಬಹುದು. ಈ ರೀತಿಯಾಗಿ ಇಟ್ಕೋರಿ. ಓಕೆ ಸರ್, ಇದರ ಕಲರ್ ಗಿಲರ್ ಚೇಂಜಸ್ ಮಾಡಬಹುದು, ನಿಮ್ ಕೈಯಾಗಿರ್ತದೆ, ಯಾರು ಬ್ಯಾಡ್ ಅಂತಾರ್ರಿ. ಗೊತ್ತಾಗ್ತದ ಹೆಂಗ್ ಕಲರ್ ಚೇಂಜ್ ಮಾಡಬೇಕು, ಆಗ್ಲೇನೆ ಹೇಳ್ಕೊಟ್ಟಿದ್ದೀನಿ. ಎಲ್ಲದಕ್ಕೂ ಕೂಡ ಸೇಮ್ ವಿಧಾನ ಇರುತ್ತೆ, ಇದಕ್ಕೆ ಬೇರೆ ಅದಕ್ಕೆ ಬೇರೆ ಅಂತ ಇರಲ್ಲ. ಓಕೆ, ಇದರ ಒಂದು ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಫಾರ್ಮೆಟ್ ಒಳಗೆ ಹೋಗ್ಬೇಕು. ಸೇಫ್ ಫಿಲ್ ಒಳಗೆ ಹೋಗಿ ನಿಮ್ಗೆ ಬೇಕಾಗಿರುವಂತ ಒಂದು ಕಲರ್ಸ್ ಅನ್ನ ನೀವೇನ್ ಮಾಡಬಹುದಲ್ಲೇ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡ್ಕೋಬಹುದು. ಗೊತ್ತಾಗ್ತಿದೆ. ಔಟ್ಲೈನ್ ಕೆಳಗಡೆ ಶಾಡೋ ಗಿಡೋ ಬಹಳಷ್ಟು ಬರ್ತಾ ಇದೆ ಸರ್, ಇದು ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಅಕ್ಷರಗಳು ಬಿಡಿ ಬಿಡಿ ಬರಬೇಕು. ಇಲ್ಲಾಂದ್ರೆ ಕೆಳಗಡೆ ಶಾಡೋ ಗಿಡೋ ಬಹಳ ಬಂದಾವ್. ಅವಾಗ ನೀವೇನ್ ಮಾಡ್ಬೇಕು, 3D ಇಫೆಕ್ಟ್ ಒಳಗೆ ಹೋಗಿ ಈ ತರ ಇಫೆಕ್ಟ್ ಗಳನ್ನು ಕೂಡ ಕೊಡಬಹುದು. ಅದು ಚಂದ ಕಾಣಿಸಲ್ಲ ಬಿಡ್ರಿ. ಓಕೆ, ಇಲ್ಲಿಂದ ಶಾಡೋ ಇಫೆಕ್ಟ್ ಇರುತ್ತೆ, ನನ್ ಅಂತ ಕ್ಲಿಕ್ ಮಾಡ್ರಿ. ಸಂಪೂರ್ಣವಾಗಿ ಹಿಂದ್ಗಡೆ ಇರುವಂತ ಶಾಡೋ ಏನಿತ್ತು ಸಂಪೂರ್ಣವಾಗಿ ಹೋಗಿರುತ್ತೆ. ಶಾಡೋ ಬೇಕು ಅಂದ್ರೆ ಹಾಕೋಬಹುದು ನೋಡಿ. ಈ ರೀತಿಯಾಗಿ ಶಾಡೋಸ್ ಗಳು ಬೇಕು ಅಂದ್ರೆ ನೀವೇನ್ ಮಾಡಬಹುದು, ಅಪ್ಲೈನ ಮಾಡ್ಕೋಬಹುದು. ಬೇಡ ಅಂದ್ರೆ ಸಂಪೂರ್ಣವಾಗಿ ಒಂದು ಶಾಡೋ ಮೇಲೆ ಹೋಗಿ ನನ್ ಅಂತ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಶಾಡೋ ಹೋಗ್ಬಿಡ್ತದೆ. ಇಷ್ಟಿರ್ಲಿ, ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ. ಓಕೆ, ಇಷ್ಟನ್ನ ಬರೀತಿದ್ದಾನೆ. ಮತ್ತೆ ನಾನು ಕೆಳಗಡೆ ಏನ್ ಬರಿಬೇಕಾಗಿದೆ, ಸರ್ಟಿಫಿಕೇಟ್ ಅಂತ ಟೈಪ್ ಮಾಡ್ಕೋಬೇಕಾಗಿದೆ. ಅವಾಗ ನೀವೇನ್ ಮಾಡ್ಬೋದು, ಎಲ್ಲಿ ಹೋಗಿ ಬರಿಬೇಕು, ಇಲ್ಲೇ ಡಬಲ್ ಕ್ಲಿಕ್ ಮಾಡ್ಕೋರಿ. ಜಸ್ಟ್ ಇಲ್ಲೇ ನೀವು ಎಲ್ಲಿ ಟೈಪ್ ಮಾಡ್ಬೇಕಲ್ಲ ಅಲ್ಲಿ ಡಬಲ್ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ನೀವು ಬರೆಯಬಹುದು. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿಂದ CERTI ಓಕೆ FICATER
ಇ ಸರ್ಟಿಫಿಕೇಟ್. ಓಕೆ, ಇಲ್ಲಿಂದ ಸರ್ಟಿಫಿಕೇಟ್ ಆಫ್ ಅಂತ ಬರ್ಕೊಂಡು ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಅಚೀವ್ಮೆಂಟ್ ಅಂತ ನಾನು ಸಂಪೂರ್ಣವಾಗಿ ಬರೀತಾ ಇದ್ದೀನಿ. ಕಾಣಿಸ್ತಾ ಇಲ್ವಾ? ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಅಕ್ಷರ ಸೈಜ್ ಅನ್ನು ಸ್ವಲ್ಪ ದೊಡ್ಡದಾಗಿ ನಾನು ಮಾಡ್ಕೋತೀನಿ. ಓಕೆ, ಈಗ ಕಾಣಿಸ್ತಾ ಇದೆ. ಅಚೀವ್ಮೆಂಟ್ ಆಫ್ ಅಂತ ಬರೀತೀನಿ. ACHIEVEMENT ಅಚೀವ್ಮೆಂಟ್ ಅಂತ ಸಂಪೂರ್ಣವಾಗಿ ಬರ್ಕೊಂಡೆ. ಹೌದಾ? ಬರೀತಿದ್ದಾನೆ. ಇದು ಸೆಂಟರ್ ಒಳಗೆ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಪ್ಯಾರಾಗ್ರಾಫ್ ಒಳಗೆ ಹೋಗಿ ಸೆಂಟರ್ ಒಳಗೆ ಕ್ಲಿಕ್ ಮಾಡ್ರಿ, ನಡು ಬರ್ತದೆ. ಇದು ಸ್ವಲ್ಪ ದೊಡ್ಡದಾಗ್ಬೇಕ್ರಿ ಸರ್ ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಸೆಲೆಕ್ಷನ್ 3 ಬಾರಿ ಸೆಲೆಕ್ಷನ್ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಸೈಜ್ ಅನ್ನ ದೊಡ್ಡ ಮಾಡಬಹುದು. ಓಕೆ, ಇಷ್ಟು ಮಾತ್ರ ಸೈಜ್ ದೊಡ್ಡ ಮಾಡಬಹುದು. ಇದರ ಒಂದು ಸ್ಟೈಲ್ ಚೇಂಜ್ ಮಾಡಬಹುದು. ಓಕೆ, ಅದರ ಒಂದು ವಿನ್ಯಾಸ ಕೂಡ ನೀವು ಸಂಪೂರ್ಣವಾಗಿ ಚೇಂಜಸ್ ಮಾಡ್ಕೋಬಹುದು. ಕೆಳಗಡೆ ಗ್ರೀನ್ ಲೈನ್ ಬರ್ತಾ ಇದೆ, ರೈಟ್ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ತಗೊಳ್ಳಿ, ಹೋಗ್ಬಿಡತ್ತೆ. ಆಫ್ ಅನ್ನೋದು ಈ ರೀತಿಯಾಗಿ ಆಗ್ಬೇಕು. ಓಕೆ, ಸಂಪೂರ್ಣವಾಗಿ ಬಂತು. ಈಗೇನ್ ಮಾಡ್ಬೇಕಾಗಿದೆ, ಇದ್ರ ಕೆಳಗಡೆ ನೇಮ್ ಬರಿಬೇಕಾಗಿದೆ. ಹೌದಾ? ನಾನೇನ್ ಮಾಡ್ತೀನಿ, ಮತ್ತೆ ಇದನ್ನ ಎಂಟರ್ ಮಾಡ್ಕೊಂಡು ಏನ್ ಮಾಡ್ತೀನಿ, NAME ನೇಮ್ ಕೂಡ ಸಂಪೂರ್ಣವಾಗಿ ಬರಿಬೇಕಾಗಿದೆ. ಯಾರ ಹೆಸರ ಮೇಲೆ ಒಂದು ಇದು ಆಗಿದೆ ಅನ್ನೋದು ಬೇಕು, ಹೌದಿಲ್ಲ ರೀ? ಅವಾಗ ADHIR ಅಧೀರ್ ಅಂತ ಬರ್ದು ಅಧೀರ್ NAIK ಅಂತ ನಾಯಕ್ ಅಂತ ನಾನು ಸಂಪೂರ್ಣವಾಗಿ ಬರ್ಕೋತೀನಿ. ಅವರ ಒಂದು ಹೆಸರನ್ನ ಸಂಪೂರ್ಣವಾಗಿ ಬರಿತೀನಿ. ಓಕೆ, ಈಗ ಬರೀತಿದ್ದಾಗನೇ ಹೆಸರು ಕೂಡ ಸಂಪೂರ್ಣವಾಗಿ ಬರ್ತಿದ್ದೀವಿ. ಇದ್ರ ಕೆಳಗಡೆ ಬೇಕು ಅಂದ್ರೆ ಇಟ್ಕೋಬಹುದು. ಇದನ್ನೇ ನೀವು ಸ್ವಲ್ಪ ಕಲರ್ ಗಿಲ್ಲರ್ ಮತ್ತೆ ಇದರ ಒಂದು ಸ್ಟೈಲ್ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಅಕ್ಷರ ವಿನ್ಯಾಸ ಒಳಗೆ ಹೋಗಿ ನೀವೇನ್ ಮಾಡಬೇಕು, ನಿಮ್ಗೆ ಬೇಕಾಗಿರುವಂತ ಒಂದು ಸ್ಟೈಲ್ಸ್ ಗಳನ್ನ ನೀವೇನ್ ಮಾಡಬಹುದು, ಇಲ್ಲಿ ಅಪ್ಲೈನ ಮಾಡ್ಕೋಬಹುದು. ಬಹಳಷ್ಟು ಸ್ಟೈಲ್ಸ್ ಗಳಿರುತ್ತೆ ನೋಡಿ. ಓಕೆ, ಇವೆಲ್ಲ ಒಂದು ಸ್ಟೈಲ್ಸ್ ಗಳನ್ನ ನೀವೇನ್ ಮಾಡಬಹುದು, ನಿಮ್ಗೆ ಯಾವ ಒಂದು ಸ್ಟೈಲ್ಸ್ ಬೇಕೋ ಆ ಒಂದು ಸ್ಟೈಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ನೋಡಿ, ಬಹಳಷ್ಟು ಸ್ಟೈಲ್ಸ್ ಗಳು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡಬಹುದು ಈ ರೀತಿಯಾಗಿ ಸ್ಟೈಲ್ಸ್ ಗಳು, ಈ ರೀತಿಯಾಗಿ ಒಂದು ಸ್ಟೈಲ್ಸ್ ಬರ್ತಾ ಇರತ್ತೆ. ಓಕೆ, ಅಕ್ಷರಲ್ಲಿ ಬಹಳಷ್ಟು ಒಂದು ಸ್ಟೈಲ್ಸ್ ಇನ ಅಕ್ಷರ ಕೂಡ ಇದ್ದಿರತ್ತೆ. ಎಲ್ಲರ ಕಂಪ್ಯೂಟರ್ ಒಳಗೂ ಕೂಡ ಇದ್ದಿರತ್ತೆ. ನನ್ನ ಕಂಪ್ಯೂಟರ್ ಒಳಗೆ ಅಷ್ಟೇ ಬರುತ್ತೆ ಅಂತಲ್ಲ, ಎಲ್ಲರ ಒಂದು ಕಂಪ್ಯೂಟರ್ ಒಳಗ ಸ್ಟೈಲ್ ಇರುವಂತ ಅಕ್ಷರಗಳು ಕೂಡ ಇದ್ದಿರತ್ತೆ. ಈ ರೀತಿಯಾಗಿ ನೀವೇನ್ ಮಾಡಬೇಕು, ಒಂದು ಸ್ಟೈಲ್ ಅಕ್ಷರನ ಸಂಪೂರ್ಣವಾಗಿ ತಗೊಂಡಿದ್ದೀನಿ, ಬೋಲ್ಡ್ ಕೂಡ ಮಾಡ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಅಕ್ಷರ ದೊಡ್ಡದಾಗಬೇಕಂದ್ರೆ ದೊಡ್ಡದು ಕೂಡ ನೀವು ಮಾಡ್ಕೋಬಹುದು. ಗೊತ್ತಾಗ್ತಿದೆ? ಈ ರೀತಿಯಾಗಿ ನಾನು ಒಂದು ಹೆಸರು ಕೂಡ ಸಂಪೂರ್ಣವಾಗಿ ಬರೆದೆ. ಈಗೇನ್ ಮಾಡ್ಬೇಕಾಗಿದೆ, ಕೆಳಗಡೆ ಎಂಟರ್ ಮಾಡ್ಕೊಂಡು ಮತ್ತೇನ್ ಬರಿಬೇಕಾಗಿದೆ, ಫಾರ್ ಸಕ್ಸಸ್ಫುಲ್ ಕಂಪ್ಯೂಟರ್ ಅಂದ್ರೆ ಏನ್ ಕಲ್ತಿದ್ದಾರೆ ಅನ್ನೋದು ಕೂಡ ಬರಿಬೇಕಾಗಿದೆ ಅಲ್ಲ. ಅವಾಗ FOR ಫಾರ್ ಬರ್ಲಿ, ಅದನ್ನ ಆಮೇಲೆ ಚೇಂಜಸ್ ಮಾಡ್ಕೊಳ್ಳೋಣ. ಓಕೆ, SU ಬರೀತಿದ್ದಾನೆ, CESS. ಓಕೆ, SS ಬರ್ತಿದ್ದಾನೆ, FULLY ಸಕ್ಸಸ್ಫುಲಿ ಅಂತ ಬರ್ದು ಏನ್ ಕಲ್ತಾರಪ್ಪ ಇವರು ಅನ್ನೋದು ಕೂಡ ನಾವು ಬರಿಬೇಕಾಗಿದೆ. ಸ್ಪೇಸ್ ಕೊಟ್ಟು ಏನ್ ಮಾಡ್ಬೇಕು, COMPLETING ಕಂಪ್ಲೀಟಿಂಗ್ ಅಂತ ನಾನು ಸಂಪೂರ್ಣವಾಗಿ ಬರ್ಕೊಂಡೆ. ಓಕೆ, ಇದನ್ನ ಸ್ವಲ್ಪ ಅಕ್ಷರ ವಿನ್ಯಾಸ ಚೇಂಜಸ್ ಮಾಡಬೇಕು ಅಂದ್ರೆ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಗೆ ಯಾವ ಒಂದು ಅಕ್ಷರ ಬೇಕೋ ಆ ಒಂದು ಅಕ್ಷರವನ್ನ ನೀವು ಹಾಕ್ಬಹುದು. ಬಟ್ ದೊಡ್ಡದಾಗಿದೆ, ಅದರ ಒಂದು ಸೈಜ್ ಅನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಸಣ್ಣದಾಗಿ ಇಟ್ಕೋಬಹುದು ನೀವು. ಗೊತ್ತಾಗ್ತಿದ್ಯಾ? ಓಕೆ, ರೈಟ್ ಕ್ಲಿಕ್ ಮಾಡ್ಕೊಳ್ಳೋಣ, ಕೆಳಗಡೆ ಗ್ರೀನ್ ಬಂದಿರುತ್ತೆ, ಅದನ್ನ ಸಂಪೂರ್ಣವಾಗಿ ನೀವು ಈ ರೀತಿಯಾಗಿ ಚೇಂಜಸ್ ಮಾಡ್ಕೋಬಹುದು. ಓಕೆ, ಈ ರೀತಿಯಾಗಿ ನಾವು ತಗೊಂಡಿದ್ದೀವಿ. ಮತ್ತೆ ಎಂಟರ್ ಮಾಡ್ಕೊಂಡು ಮತ್ತೇನ್ ಬರಿಬೇಕಾಗಿದೆ, ಒಂದು ಸ್ಟೈಲಿಸ್ಟ್ ಒಳಗಡೆ ನಾನು ಅಕ್ಷರವನ್ನ ಬರಿಬೇಕಾಗಿದೆ. ಮತ್ತೆ ಇದರ ಕೆಳಗಡೆ ನೋಡಬಹುದು ಸ್ವಲ್ಪ ಲೆಂತ್ ಕೂಡ, ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಳ್ಳೋಣ, ಬ್ಯಾಕ್ ಪೇಸ್ ಅನ್ನ ಒತ್ತಬೇಕು, ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ಇಷ್ಟಿರ್ಲಿ ಪರವಾಗಿಲ್ಲ. ಇದನ್ನು ಕೂಡ ಸೆಂಟರ್ ಒಳಗಂತೂ ಅದ ನೇಮ್ ಕೂಡ ಬರ್ದಿದ್ದೀವಿ. ಇವೆರಡು ಕೂಡ ಸ್ವಲ್ಪ ಹತ್ತಿರ ಇರಬೇಕಿಲ್ಲ, ಕರೆಕ್ಟ್ ಆಗಿದೆ. ಓಕೆ, ಇದೇನು ತೊಂದರೆ ಇಲ್ಲ. ಈಗೇನ್ ಮಾಡಬೇಕು, ಇದರ ಕೆಳಗಡೆ ಯಾವ ಒಂದು ಕೋರ್ಸ್ ಇವರು ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಇಲ್ಲಿಂದ ಬರಿಬೇಕಾಗ್ತದೆ. ಅವಾಗ ಏನ್ ಮಾಡಬಹುದು, ಆ ಒಂದು ಕೋರ್ಸ್ ಅನ್ನ ಸಂಪೂರ್ಣವಾಗಿ ನೀವು ಬರೆಯಬಹುದು. ಓಕೆ, ಡಿಪ್ಲೊಮಾ ಬರಿಬೇಕಾಗಿದೆ, DIPLOMA ಡಿಪ್ಲೊಮಾ ಏನ್ COMPUTER ಕಂಪ್ಯೂಟರ್ ಬರ್ತಿದ್ದಾನೆ. ಅಪ್ಲಿಕೇಶನ್ ಅಂತ ಬರುತ್ತೆ. ಓಕೆ, ಅಪ್ಲಿಕೇಶನ್ ಅಂತ ಕಲ್ತಿದ್ದಾರೆ ಅಂತ ನೋಡೋಣ. ಓಕೆ, APPLICATICATION ಅಪ್ಲಿಕೇಶನ್ ಇವರು ಕಲ್ತಿರುವಂತ ಒಂದು ಕೋರ್ಸು. ಓಕೆ, ಇದನ್ನು ಕೂಡ ಗ್ರೀನ್ ಬಂದಿರುವಂತದನ್ನ ಇನ್ನನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿ ಬರುತ್ತೆ. ಯಾವಾಗ ಕಲ್ತ್ರು ಸರ್ ಅನ್ನೋದು ಒಂದು ಡೇಟ್ ಕೂಡ ಹಾಕ್ಬೇಕಾಗ್ತದೆ. ಅವಾಗ DAT ಡೇಟ್ ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಯಾವಾಗ ಮುಗಿಸಿದ್ರಪ್ಪ, 25/3/2024 ಈ ಒಂದು ಕೋರ್ಸ್ ಅನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿರುವಂತದ್ದು. ಓಕೆ, ಈ ರೀತಿಯಾಗಿ ಸಂಪೂರ್ಣವಾಗಿ ನಾವು ಬರ್ಕೊಂಡಿವಿ. ಹೌದಾ? ಎಂಟರ್ ಮಾಡ್ಕೊಂಡು ಕೆಳಗಡೆ ಇನ್ನೂ ಸ್ವಲ್ಪ ನಮಗೆ ಇನ್ನೂ ಜಾಗ ಬೇಕಾಗ್ತದೆ. ಯಾಕಂದ್ರೆ ಇದಕ್ಕೂ ಬಹಳಷ್ಟು ಇನ್ನು ಡಿಫ್ರೆಂಟ್ ಆಗಿರುವಂತಹ ಜಾಗಗಳಿದೆ. ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗ್ಬೇಕು. ಈ ಒಂದು ಲೈನ್ ಇಲ್ಲೇ ಇರಲಿ, ಇನ್ನು ಸ್ವಲ್ಪ ಬೇಕು ಅಂದ್ರೆ ಮೇಲ್ಗಡೆ ತಗೊಳ್ಳೋಣ. ಮತ್ತೆ ಇನ್ನು ಇದಕ್ಕೆ ಸ್ವಲ್ಪ ಸಾನ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಬಹಳ ದೊಡ್ಡದಾಗಿದೆ. ಸಾನ್ ಮಾಡಿದೆವು ಅಂದ್ರೆ ನಮಗೆ ಮತ್ತೆ ಇನ್ನೂ ಜಾಗ ಸಿಗ್ತಾವ. ಇದನ್ನ ಈ ರೀತಿಯಾಗಿ ತಗೊಂಡು ಇದನ್ನು ಕೂಡ ನೀವು ಈ ರೀತಿಯಾಗಿ ಕರೆಕ್ಟ್ ಆಗಿ ಇಟ್ಕೋಬಹುದು. ಓಕೆ, ಈಗ ಏನ್ ಮಾಡ್ಬೋದು, ಇವುಗಳನ್ನ ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗ್ರಿ, ಕರೆಕ್ಟ್ ಆಗಿ ಬರ್ತಾವ.
ಸಾಕು, ಇಷ್ಟೇ ಸಾಕು. ಓಕೆ, ಮತ್ತೆ ಕೆಳಗಡೆ ನನಗೆ ಜಾಗದ, ಯಾಕಂದ್ರೆ ಸೈಗಿ ಮಾಡಕ್ ಜಾಗ ಬೇಕಾಗ್ತದೆ ಅಲ್ಲಿಂದ, ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಬರೆದು ಇಟ್ಕೋಬಹುದು. ಕೆಳಗಡೆ ನನಗೆ ಸಿಗ್ನೇಚರ್ ಅಂತೇಳಿ ಬರಿಬೇಕಾಗಿದೆ, ಡಬಲ್ ಕ್ಲಿಕ್ ಮಾಡ್ಕೊರಿ ಇಲ್ಲಿ. ಓಕೆ, ಇಲ್ಲಿ ಬರಿಬೇಕಾಗಿತ್ತು ಅಂದ್ರೆ ಡಬಲ್ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಸಿಗ್ನೇಚರ್ ಅಂತ ಬರಿಬಹುದು. ಇಷ್ಟನ್ನ ಬರ್ಕೊಂಡು ಮತ್ತೆ ಇದಕ್ಕೆ ನಾವು ಇನ್ನು ಡಿಸೈನ್ ಬಹಳಷ್ಟು ಮಾಡಬೇಕಾಗಿರುವಂತದ್ದು. ಈ ಒಂದು ಇಫೆಕ್ಟ್ ಏನಿದೆಯಲ್ಲ, ಈ ಒಂದು ಇಫೆಕ್ಟ್ ಈ ಒಂದು ಅಕ್ಷರಿಗೆ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಸಿ ಅಂತ ಮಾಡ್ಕೊಳ್ಳಿ. ಓಕೆ, ಕಂಟ್ರೋಲ್ ಸಿ ಅಂತ ಮಾಡ್ತಿದ್ದಾನೆ, ನೀವೇನ್ ಮಾಡ್ಬೋದು, ಕೆಳಗಡೆ ಬಂದು ಓಕೆ ಈ ಒಂದು ಅಕ್ಷರಗಳಿಗೆ ಕ್ಲಿಕ್ ಮಾಡ್ಕೊಂಡು ಅಕ್ಷರವನ್ನೇ ಕಂಟ್ರೋಲ್ ವಿ ಮಾಡ್ಕೊಂಡು ಎಂಟರ್ ಮಾಡಿ ಅದೇ ಒಂದು ಇಫೆಕ್ಟ್ ಇಲ್ಲಿ ಬಂದ್ಬಿಡ್ತದೆ. ಗೊತ್ತಾಗ್ತದೆ? ಮತ್ತೆ ಇದನ್ನೇ ಸ್ವಲ್ಪ ಏನ್ ಮಾಡ್ಕೋಬೇಕು, ಸೈಜ್ ಸ್ವಲ್ಪ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ದೊಡ್ಡ ಮಾಡ್ಕೊಂಡ್ಬಿಡಿ, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ದೊಡ್ಡದು, ಇಷ್ಟೇ ಲಾಸ್ಟ್, ಇಷ್ಟ ದೊಡ್ಡದಾಗ್ತದೆ. ಗೊತ್ತಾಗ್ತಿದ್ಯಾ? ಇದರ ಒಂದು ಕಲರ್ ಕೂಡ ನೀವೇನ್ ಮಾಡ್ಕೋಬಹುದು, ಬೋಲ್ಡ್ ಅಂತೂ ಆಲ್ರೆಡಿ ಅದ. ಓಕೆ, ಚೇಂಜಸ್ ಏನ್ ಮಾಡಪ್ಲಿಲ್ಲ. ಅದರ ಒಂದು ಕಲರ್ಸ್ ನೀವೇನ್ ಮಾಡ್ಬೋದು, ಇಲ್ಲಿ ಹೋಗಿ ರೆಡ್ ಕಲರ್ ಅನ್ನ ಸಂಪೂರ್ಣವಾಗಿ ಇಟ್ಕೋಬಹುದು. ಓಕೆ, ಈಗ ಇನ್ನೂ ಸ್ವಲ್ಪ ಇಲ್ಲಿ ನನಗೆ ಇನ್ನೂ ಸ್ವಲ್ಪ ಲೋಗೋ ಮತ್ತೆ ಏನಾದರೂ ಒಂದು ಬೇರೆ ಬೇರೆ ಡಿಸೈನ್ಸ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ನಾನೇನ್ ಮಾಡ್ತೀನಿ, ಇಲ್ಲಿಂದ ಇನ್ಸರ್ಟ್ ಒಳಗಡೆ ಒಂದು ಸ್ಟಾರ್ ಸಿಂಬಲ್ ಅನ್ನ ತಗೋತೀನಿ. ಎಂತ ಸ್ಟಾರ್ ಅಪ್ಪ ಅಂದ್ರೆ ಇಲ್ಲಿ ಇರ್ತಾವ ಬಹಳಷ್ಟು ಸ್ಟಾರ್ಗಳು ಕಾಣಿಸ್ತಾವ. ಓಕೆ, ಈ ರೀತಿಯಾಗಿ ಒಂದು ಸ್ಟಾರ್ ಸಿಂಬಲ್ ಅನ್ನ ಹಿಂಗೆ ತಗೋತೀನಿ. ತಗೊಂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಇಲ್ಲಿಗೆ ತಗೋತೀನಿ ನಾನು, ಈ ರೀತಿಯಾಗಿ ತಗೊಂಡು ಹಿಂಗೆ ಇಟ್ಕೋತೀನಿ. ಇದರ ಒಳಗಡೆ ನನಗೆ ಯೆಲ್ಲೋ ಕಲರ್ ಫಿಲ್ ಮಾಡಬೇಕಾಗಿದೆ. ಅವಾಗ ನಾನು ಏನು ಮಾಡ್ತೀನಿ, ಬಕೆಟ್ ತಗೊಂಡು ಯೆಲ್ಲೋ ಕಲರ್ ಅನ್ನ ಸಂಪೂರ್ಣವಾಗಿ ಹಾಕೋತೀನಿ. ಮತ್ತೆ ಇಲ್ಲಿಂದ ಕೊಡ್ಬೋದು ನೀವು ಬೇರೆ ಬೇರೆ ಎಫೆಕ್ಟ್ಗಳು ಕೂಡ ಇಲ್ಲಿ ಇದ್ದಿರುತ್ತೆ. ನಿಮ್ಗೆ ಯಾವ ಒಂದು ಇಫೆಕ್ಟ್ ಬೇಕಾಗಿದೆಯೋ ಆ ಒಂದು ಇಫೆಕ್ಟ್ ಕೂಡ ಸಂಪೂರ್ಣವಾಗಿ ನೀವು ಕೊಟ್ಟು ಡಿಸೈನ್ಸ್ ಅನ್ನ ಸಂಪೂರ್ಣವಾಗಿ ಮಾಡ್ಬೋದು. ಓಕೆ ಸರ್, ಅದರಲ್ಲಿ ಔಟ್ಲೈನ್ ಬಹಳಷ್ಟು ಬರ್ತಾ ಇದೆ ಸರ್, ಕಡಿಮೆ ಆಗಬೇಕು, ಮಾಡ್ಬೋದು. ಇಲ್ಲಿಂದ ಔಟ್ಲೈನ್ ಕಲರ್ ಒಳಗೆ ಹೋಗಿ ಆ ಔಟ್ಲೈನ್ ಕಲರ್ ಎಲ್ಲೋ ಕೊಡ್ರಿ, ಮತ್ತೆ ಫಿಲ್ ಕಲರ್ ಕೂಡ ಎಲ್ಲೋ ಕೊಟ್ಬಿಟ್ರೆ ಎರಡು ಕೂಡ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈ ರೀತಿಯಾಗಿ ಬರ್ತಿದ್ದಾನೆ. ಮತ್ತೆ ನನ್ಗೆ ಏನ್ ಮಾಡ್ಬೇಕಾಗಿದೆ, ಇದರ ಮೇಲೆ ಒಂದು ರೌಂಡ್ ಸಿಂಬಲ್ ಇಟ್ಕೋಬೇಕಾಗಿದೆ. ಇಲ್ಲ ಅಂದ್ರೆ ನಾನು ಮತ್ತೆ ಇನ್ನೊಂದು ಬೇರೆ ಸಿಂಬಲ್ಸ್ ಅನ್ನ ತಗೋತೀನಿ. ಎಲ್ಲಿ ಇನ್ಸರ್ಟ್ ಒಳಗೆ ಹೋಗಿ ಸೇಪ್ಸ್ ಒಳಗಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೇರೆ ಬೇರೆ ಸಿಂಬಲ್ಸ್ ಗಳು ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನಿಮ್ಗೆ ಯಾವ ಒಂದು ಸಿಂಬಲ್ ಬೇಕಾಗಿದೆಯೋ ಆ ಒಂದು ಸಿಂಬಲ್ ಅನ್ನ ನೀವು ಸಂಪೂರ್ಣವಾಗಿ ತಗೋಬಹುದು. ಶಿವ ಶಿವ ಶಿವ. ಓಕೆ, ಈ ರೀತಿಯಾಗಿ ನಾವು ಒಂದು ಸಿಂಬಲ್ಸ್ ಅನ್ನ ಇಲ್ಲಿ ಹಾಕಿದೀವಿ. ಇದರಲ್ಲಿ ಮತ್ತೆ ನನಗೆ ಡಿಸೈನ್ ಹಾಕಬೇಕಾಗಿದೆ. ಏನ್ ಮಾಡಬೇಕು, ಒಂದು ಸೇಪ್ಸ್ ಒಳಗೆ ಹೋಗಿ ಇಲ್ಲಿ ಬಹಳಷ್ಟು ತರದ ಒಂದು ಡಿಸೈನ್ ಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ಯಾವ ಒಂದು ಡಿಸೈನ್ ಬೇಕೋ ಆ ಒಂದು ಡಿಸೈನ್ ನೀವು ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಆ ಪ್ಲಾನ್ ಸಂಪೂರ್ಣವಾಗಿ ಮಾಡ್ಕೋಬಹುದು. ನನ್ಗೆ ಈ ರೀತಿಯಾಗಿರುವಂತ ಒಂದು ಡಿಸೈನ್ ಬೇಕಾಗಿದೆ ಅಂದ್ರೆ ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಡಿಸೈನ್ ಮಾಡ್ಕೋತೀನಿ. ಓಕೆನಾ, ಡಿಸೈನ್ ಮಾಡ್ತಿದ್ದಾನೆ. ಇದರ ಒಳಗೂ ಕೂಡ ನಾನು ಏನ್ ಮಾಡ್ತೀನಿ, ಈ ರೀತಿಯಾಗಿ ಒಂದು ಇಫೆಕ್ಟ್ ಅನ್ನ ಹಾಕೊಂಡು ಅದರಲ್ಲಿ ಔಟ್ಲೈನ್ ಕಲರ್ ಕೂಡ ನಾನು ಎಲ್ಲೋ ಹಾಕೋತ್ ಬಿಡ್ತೀನಿ. ಒಳಗಡೆ ಕಲರ್ ಕೂಡ ನಾನು ಏನ್ ಮಾಡ್ತೀನಿ, ಸಂಪೂರ್ಣವಾಗಿ ಯೆಲ್ಲೋ ಕಲರ್ ಒಳಗೆ ಹಾಕೊಂಡು ಇದನ್ನ ಏನ್ ಮಾಡ್ಬೇಕು, ರೊಟೇಷನ್ ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇರತ್ತೆ ಮೇಲ್ಗಡೆ, ಇದನ್ನ ಹಿಡಿದು ಈ ರೀತಿಯಾಗಿ ರೊಟೇಷನ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡ್ಬಿಡಿ. ಓಕೆ, ಒಂದ್ ಕಡೆ ಇದನ್ನ ಇನ್ನು ಸ್ವಲ್ಪ ಸಾನ್ ಬೇಕು ಅಂದ್ರೆ ನೀವೇನ್ ಮಾಡ್ಬೋದು, ಸ್ವಲ್ಪ ಈ ರೀತಿಯಾಗಿ ಸಾನ್ ಮಾಡ್ಕೋಬಹುದು. ಮತ್ತೆ ರೊಟೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು ಯೆಲ್ಲೋ ಬಟನ್ ಕಾಣಿಸ್ತಾ ಇರುತ್ತೆ, ಗ್ರೀನ್ ಬಟನ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಕ್ಕಿನ್ನೂ ಸ್ವಲ್ಪ ಮೇಲೆ ತಗೋತೀನಿ, ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನಾನು ಈ ಕಡೆ ಒಂದು ಸಿಂಬಲ್ಸ್ ಅನ್ನ ಈ ರೀತಿಯಾಗಿ ಇಟ್ಕೋತೀನಿ. ಮತ್ತೆ ಇದನ್ನ ಏನ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊಂಡು ಈ ಕಡೆ ಇಟ್ಕೋತೀನಿ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮಾಡ್ಕೊಂಡೆ. ಇದರ ಒಂದು ಮುಖ ಈ ಕಡೆ ತಿರುಗಿಸಬೇಕಾಗಿತ್ತು ಅಂದ್ರೆ ರೊಟೇಷನ್ ಒಳಗೆ ಹೋಗಿ ಫಿಲ್ ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸರಿದು ಬಿಡ್ತದೆ. ಓಕೆ, ಈ ರೀತಿಯಾಗಿ ನಿಮ್ ಕಿಶನ್ ಮೇಲೆ ಹಾಕೊಳಕ್ ಕೊಟ್ಟಿರ್ತಾರೆ ನೋಡ್ರಿ. ಓಕೆ, ಈ ರೀತಿಯಾಗಿ ನಾನು ಏನ್ ಮಾಡ್ಕೊಂಡೆ, ರೆಡಿಯನ್ನ ಮಾಡ್ಕೊಂಡು ಇದಕ್ಕೆ ಇನ್ನೂ ಸ್ವಲ್ಪ ರೊಟೇಷನ್ ಬೇಕು ಅಂದ್ರೆ ಕೂಡ ರೊಟೇಷನ್ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು. ಇದಕ್ಕೆ ಇನ್ನೂ ಸ್ವಲ್ಪ ರೊಟೇಷನ್ ಬೇಕು ಅಂದ್ರೆ ಅಲ್ಲಿ ಒಂದು ಗ್ರೀನ್ ಪಾಯಿಂಟ್ ಕಾಣಿಸ್ತಾ ಇರತ್ತೆ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ರೊಟೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಈ ರೀತಿಯಾಗಿ ಬತ್ತಾ. ಈಗೇನ್ ಮಾಡ್ಬೇಕಾಗಿದೆ, ನನಗೆ ಇವುಗಳನ್ನ ಇದರ ಮೇಲ್ಗಡೆ ತಗೊಂಡ್ಬಿಡಿ. ಇಲ್ಲಿಂದ ಏನ್ ಮಾಡ್ಬೇಕು, ಯಾಕಂದ್ರೆ ಇವು ಸಿಂಬಲ್ಸ್ ಗಳದಾವಲ್ಲ, ಇಲ್ಲಾಂದ್ರೆ ಇದ್ರ ಹಿಂದ್ಗಡೆ ಹಾಕ್ಬೇಕು. ಸೆಂಡ್ ಟು ಬ್ಯಾಕ್ ಅಂತ ಹೇಳ್ಬಿಡಿ, ಹಿಂದಕ್ಕೆ ಹೋಗ್ತದೆ. ಇದಕ್ಕೂ ಸೆಂಡ್ ಟು ಬ್ಯಾಕ್ ಅಂತ ಹೇಳ್ಬಿಡಿ, ಇದರ ಹಿಂದ್ಗಡೆ ಹೋಗ್ಬಿಡ್ತದೆ ಸಂಪೂರ್ಣವಾಗಿ. ಈಗೇನ್ ಮಾಡ್ಬೇಕು, ಇದರ ಮೇಲೆ ಇನ್ನೊಂದು ಕಲರ್ಸ್ ಅನ್ನ ನಾನು ಸಂಪೂರ್ಣವಾಗಿ ತಗೋತೀನಿ. ಅವಾಗ ಇನ್ನೊಂದು ಇನ್ಸರ್ಟ್ ಒಳಗೆ ಹೋಗ್ಬೇಕು. ಇಲ್ಲ ಎಲ್ಲಿ ಒಂದು ಇನ್ಸರ್ಟ್ ಒಳಗೆ ಹೋಗ್ತಿದ್ದಾನೆ, ಸೇಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೌಂಡ್ ತಗೊಂಡು ಏನ್ ಮಾಡ್ಬೇಕು, ಇದರ ಮೇಲೆ ರೌಂಡ್ ಆಗಿ ನಾನು ಈ ರೀತಿಯಾಗಿ ಇಟ್ಕೊಂಡು ಸೆಂಟರ್ ಒಳಗೆ ಇಟ್ಕೊಳ್ಳೋಣ. ಇದು ಓಕೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಲ್ಲಿಂದಾನೆ. ಸೆಂಟರ್ ಒಳಗೆ ಮಾಡ್ಕೊಂಡು ಏನ್ ಮಾಡ್ಬೇಕೀಗ, ಅದರಲ್ಲಿ ನಾನು ಒಂದು ಬೇರೆ ಕಲರ್ಸ್ ಅನ್ನ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೇನೆ. ಈ ರೀತಿಯಾಗಿ ಕಲರ್ಸ್ ಆಗಿರ್ಬೋದು, ಬೇರೆ ಬೇರೆ ಕಲರ್ಸ್ಗಳು ಕೂಡ ಇದ್ದಿರತ್ತೆ. ನಿಮ್ಗೆ ಯಾವ ಒಂದು ಕಲರ್ಸ್ ಆಗ್ಬೇಕಾಗಿದೆಯೋ ಆ ಒಂದು ಕಲರ್ಸ್ ಅನ್ನ ಈ ರೀತಿಯಾಗಿ ನೀವು ಸಂಪೂರ್ಣವಾಗಿ ಹಾಕೊಂಡು, ಈಗ ಇವು 4 ಕೂಡ್ಬೇಕಾಗಿದೆ ಸರ್ ನನ್ಗಂದ್ರೆ ಏನ್ ಮಾಡ್ಬೇಕು, ಇದನ್ನ ಮೊದಲಿಗೆ ಒಂದ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಶಿಫ್ಟ್ ಅನ್ನ ಹಿಡಿಬೇಕು. ನೋಡಿ ಬೇರೆ ಬೇರೆ ಇದಾವೆ, ಈಗ ಸರಿಸಬೇಕು ಅಂದ್ರೆ ಎಲ್ಲವನ್ನು ಕೂಡ ಬೇರೆ ಬೇರೆ ಆಗಿದೆ. ಇವುಗಳನ್ನ ಕಂಬೈನ್ ಮಾಡ್ಬೇಕಂದ್ರೆ ಗ್ರೂಪ್ ಮಾಡ್ಬೇಕಾಗಿದೆ ನನಗೆ. ಅವಾಗ ಏನ್ ಮಾಡ್ಬೇಕು, ಮೊದಲಿಗೆ ಇದನ್ನ ಸೆಲೆಕ್ಷನ್, ಆಮೇಲೆ ಎರಡನೇದನ್ನ ಸೆಲೆಕ್ಷನ್, 3, 4 ಸೆಲೆಕ್ಷನ್ ಮಾಡಿದ್ರ ಸೆಲೆಕ್ಷನ್ ಆದ ನಂತರ ಇಲ್ಲಿ ಗ್ರೂಪ್ ಅನ್ನೋದು ಕಾಣಿಸ್ತಾ ಇರತ್ತೆ. ಅಂದ್ರೆ ಕೂಡಿಸ್ಕೊಂಡ್ಬಿಡೋದೆಲ್ಲ ಜಾಯಿಂಟ್ ಮಾಡ್ಕೊಂಡ್ಬಿಡೋದು, ವೆಲ್ಡಿಂಗ್ ಮಾಡ್ದಾಗ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ರೆ ಗ್ರೂಪ್ ಮಾಡ್ಕೋತೀನಿ. ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಸೆಲೆಕ್ಷನ್ ಆಗಿರುತ್ತೆ. ನಿಮ್ಗೆ ಎಲ್ಲಿ ಬೇಕೋ ಆ ರೀತಿಯಾಗಿ ಸಿಂಬಲ್ಸ್ ಅನ್ನ ಇಡಬಹುದು. ನನ್ಗೇನ್ ಬೇಕಾಗಿದೆ, ಇಲ್ಲಿ ಒಂದು ಕಾರ್ನರ್ ಒಳಗೆ ಇಡಬೇಕಾಗಿದೆ. ಇನ್ನು ಸ್ವಲ್ಪ ಸಣ್ಣ ಮಾಡ್ಕೊಂಡು ಈ ರೀತಿಯಾಗಿ ಕೂಡ ನೀವು ಏನ್ ಮಾಡ್ಬೋದು, ಅಲ್ಲಿ ಸಂಪೂರ್ಣವಾಗಿ ಇಟ್ಕೋಬಹುದು.
ಗೊತ್ತಾಗ್ತಿದೆ. ಈ ರೀತಿಯಾಗಿ ನಾವು ಏನ್ ಮಾಡಿದ್ದೀವಿ, ಅಲ್ಲಿ ಒಂದು ಈ ರೀತಿಯಾಗಿ ಸರ್ಟಿಫಿಕೇಟ್ ಒಂದು ಸಿಂಬಲ್ಸ್ ಕೂಡ ಸಂಪೂರ್ಣವಾಗಿ ಮಾಡಿದ್ದೀವಿ. ನೆಕ್ಸ್ಟ್ ಕೆಳಗಡೆ ಸರ್ ಇನ್ನೂ ನನಗೆ ಬರಿಬೇಕಾಗಿದೆ. ಏನ್ ಬರಿಬೇಕಾಗಿದೆ, ಎಂಟರ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದೆ ನೋಡ್ರಿ, ಪಾಯಿಂಟ್ ಎಂಟರ್ ಮಾಡತ್ತೀನಿ, ಕೆಳಗೆ ಹೋಗಕತ್ತದ. ಅವಾಗ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಮಾಡ್ಬೇಕು, ಒಂದು ಸ್ಲೈಡರ್ ಒಳಗೆ ಇಲ್ಲಿ ಕಾಣಿಸ್ತಾರತ್ತೆ ಒಂದು ರೂರಲ್ ಒಳಗ ಏನ್ ಮಾಡ್ಬೇಕು, ಇದನ್ನ ಹಿಡಿದು ಪಾಯಿಂಟ್ ಏನಿರ್ತದ ಇದಕ್ಕೆ ಹಿಡಿದು ಈ ರೀತಿಯಾಗಿ ಕೆಳಗಡೆ ಜಕ್ಕೋರಿ. ಅಂದ್ರೆ ಈಗ ಏನ್ ಮಾಡ್ಬೋದು, ಇಲ್ಲಿ ನಮಗೆ ಟೈಪ್ ಮಾಡ್ಲಿಕ್ಕೆ ಅವಕಾಶ ಬಂದ್ಬಿಡ್ತದೆ. ಅಂದ್ರೆ ಮಾರ್ಜಿನ್ ನಾನು ಏನ್ ಮಾಡಿದೆ, ಸ್ವಲ್ಪ ಕೆಳಗಡೆ ಸಂಪೂರ್ಣವಾಗಿ ತಗೊಂಡ್ಬಿಟ್ಟೆ. ಓಕೆ, ಈ ಸ್ವಲ್ಪ ಜೂಮ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿದೆ, ಅಲ್ಲಿ ಏನ್ ಬರಿಬೇಕಪ್ಪ ಅಂದ್ರೆ ಸಿಗ್ನೇಚರ್ ಮಾಡ್ಬೇಕಿಲ್ಲ, ಸರ್ಟಿಫಿಕೇಟ್ ಅಂದ್ರೂ ಮಾಡಿದ್ರಿ, ಬಟ್ ಸಿಗ್ನೇಚರ್ ಮಾಡೋರು ಒಂದು ಹೆಸರು ಬರಿಬೇಕಲ್ಲ. ಅವಾಗ ಏನ್ ಮಾಡ್ತೀನಿ ನಾನು, ಸಿಗ್ನೇಚರ್ ಅಂತೇಳಿ ಸಂಪೂರ್ಣವಾಗಿ ಅಲ್ಲಿ ಬರಿಬೇಕಾಗಿದೆ. SI ಬರೀತಿದ್ದಾನೆ, GNATURE ಸಿಗ್ನೇಚರ್ ಬರ್ದು ಆಫ್ ಡೈರೆಕ್ಟರ್ ಅಂತ ಬರಿಬೇಕಾಗಿದೆ. ಓಕೆ, DIREC ಬರೀತಿದ್ದಾನೆ, ಏನ್ ಮಾಡಬೇಕು, TOR ಅಷ್ಟೇ. ಓಕೆ, ಡೈರೆಕ್ಟರ್ ಅಂತ ನಾನು ಸಂಪೂರ್ಣವಾಗಿ ಬರ್ಕೊಂಡೆ. ರೈಟ್ ಕ್ಲಿಕ್ ಮಾಡ್ಕೊಂಡು ಆಫ್ ಮೇಲೆ ಕ್ಲಿಕ್ ಮಾಡ್ರಿ. ಇದು ಈ ಕಡೆ ಲಾಸ್ಟಿಗೆ ಬರ್ಬೇಕು ಸರ್ ಅಂದ್ರೆ ಏನ್ ಮಾಡಬೇಕು, ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋರಿ, ಈ ರೀತಿಯಾಗಿ ಹೋಗುತ್ತೆ. ಓಕೆ, ಟ್ಯಾಬ್ ಅನ್ನ ಫ್ರೆಶ್ ಮಾಡಬೇಕು, ಮೇಲ್ಗಡೆ ತಾನೇ ಹೋಗ್ತಾ ಇರತ್ತೆ. ಇನ್ನು ಸ್ವಲ್ಪ ಕೆಳಗೆ ಬರಬೇಕು, ಇನ್ನು ಸ್ವಲ್ಪ ಕೆಳಗೆ ಬರ್ತಿದ್ದಾನೆ, ಕೆಳಗೆ ಬರಕತ್ತದ ಅದು. ಅವಾಗ ಏನ್ ಮಾಡ್ಬೇಕು, ಮತ್ತೆ ಈ ಒಂದು ಪಾಯಿಂಟ್ಸ್ ಅನ್ನ ಕೆಳಗಡೆ ಪೂರ್ತಿ ತಗೋರಿ, ಮತ್ತೆ ಎಂಟರ್ ಮಾಡ್ಕೋರಿ. ಓಕೆ, ಬಹಳಷ್ಟು ಕೆಳಗಡೆ ಬರ್ತಾ ಇದೆ. ಇದನ್ನೇ ನೀವೇನ್ ಮಾಡಬೇಕು, ಸ್ವಲ್ಪ ಒಂದು ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಈ ರೀತಿಯಾಗಿ ಮುಂದಕ್ಕೆ ತಗೊಂಡು ಹೋಗ್ಬೋದು. ಇದಕ್ಕೆ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೋರಿ, ಮೇಲಿನ ಸ್ವಲ್ಪ ಸಣ್ಣ ಮಾಡಿದೀವಿ ಆಗ್ಲೇ, ಇದಕ್ಕೆ ಸಣ್ಣ ಮಾಡಿರ್ಲಿಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಂಡು ಇನ್ನೂ ಸ್ವಲ್ಪ ಮುಂದ್ಗಡೆ ತಗೊಂಡು ಹೋಗ್ಬೋದು ನೀವು. ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಇಷ್ಟನ ಇರ್ಲಿ. ಓಕೆ, ಇದನ್ನೇನಾಗಬೇಕು ಸರ್, ಇನ್ನೂ ಸ್ವಲ್ಪ ಕೆಳಗಡೆ ಬಂದ್ರೆ ಬಹಳ ಚಲೋ ಇದ್ರಿ, ಮೇಲೆ ಒಂದು ಸೈ ಮಾಡಕ್ ಜಾಗನೇ ಕಾಣಿಸ್ತಾ ಇಲ್ಲ, ಹೌದಾ? ಅವಾಗ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಇವುಗಳ ಒಂದು ಸ್ಪೇಸ್ ಏನಿದೆಯಲ್ಲ, ಅಂದ್ರೆ ಡಿಸ್ಟೆನ್ಸ್ ಏನಿದೆಯಲ್ಲ, ಮಾರ್ಜಿನ್ಸ್ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ್ದೇನಂದ್ರೆ ಇಲ್ಲಿಂದ ಸ್ಪೇಸ್ ಅನ್ನ 1.1ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲಿ ಮಾಡಬೇಕು, 1.0ಗೆ ಕನ್ವರ್ಟ್ ಮಾಡಿದ್ರೆ ಸ್ವಲ್ಪ ಏನಾಗ್ತದೆ, ಇಲ್ಲಿ ಜಾಗ ಸಿಗ್ತದೆ ನಮ್ಗೆ. ಗೊತ್ತಾಗ್ತೈತಿ? ಇದನ್ನು ಸ್ವಲ್ಪ ಕೆಳಗೆ ತಗೋರಿ, ಆಟೋಮೆಟಿಕಲಿ ನಮ್ಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಈಗ ಇದರ ಮೇಲೆ ಒಂದು ಲೈನ್ ಅನ್ನ ಸಂಪೂರ್ಣವಾಗಿ ನೀವು ಎಳ್ಕೊಂಡ್ಬಿಡ್ಬೇಕು. ಇನ್ಸರ್ಟ್ ಒಳಗೆ ಹೋಗ್ಬೇಕು, ಸೇಪ್ಸ್ ಒಳಗೆ ಹೋಗಿ ಇಲ್ಲಿಂದ ಒಂದು ಲೈನ್ ತಗೊಂಡ್ರೆ ಏನಾಗ್ತದೆ, ಇಲ್ಲಿಂದ ಸಂಪೂರ್ಣವಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಲೈನ್ ಹಾಕ್ಬಿಡ್ರಿ. ಸಿಗ್ನೇಚರ್ ಮಾಡ್ಲಿಕ್ಕೆ ಅವರಿಗೆ ಅನುಕೂಲ ಆಯ್ತು, ಮೇಲ್ಗಡೆ ಸಿಗ್ನೇಚರ್ ಮಾಡಿ ಕಳಿಸ್ಬಿಡ್ತಾರೆ ಸರ್ಟಿಫಿಕೇಟ್. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಯಾವುದೇ ಒಂದು ಸರ್ಟಿಫಿಕೇಟ್ ಗಳನ್ನ ಬಹಳ ಈಸಿಯಾಗಿ ಮತ್ತೆ ಬಹಳ ಬೇಗನೆ ಕೂಡ ನಾವು ಸಂಪೂರ್ಣವಾಗಿ ಡಿಸೈನ್ಸ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಸರ್, ಡಿಸೈನ್ ಮಾಡೋದು ಗೊತ್ತಾಯ್ತು, ಹೌದು. ಈಗ ನನ್ಗೇನ್ ಮಾಡ್ಬೇಕಾಗಿದೆ, ಇದರಲ್ಲಿ ಯಾವುದ್ರಲ್ಲಿಪ್ಪ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಕಲರ್ಸ್ ಕೊಡಬೇಕಾಗಿದೆ. ಬೇರೆ ಬೇರೆ ಕಲರ್ಸ್ ಗಳನ್ನು ಕೂಡ ನಾನು ಸಂಪೂರ್ಣವಾಗಿ ಅಪ್ಲೈ ಮಾಡಬೇಕಾಗಿದೆ. ಆ ಒಂದು ಕಲರ್ಸ್ ಅನ್ನ ಯಾವ ರೀತಿಯಾಗಿ ನಾವು ಇಲ್ಲಿ ಕೊಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಬೇಕಾಗಿರುವಂತದ್ದು. ಅವಾಗ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ನಾನೇನ್ ಮಾಡ್ತೀನಿ, ಇದನ್ನ ಸಂಪೂರ್ಣವಾಗಿ ಈ ಒಂದು ಬ್ಯಾಕ್ ಗ್ರೌಂಡ್ ಒಳಗಡೆ ಕಲರ್ ಕೊಡಬೇಕಾಗಿದೆ. ಸರ್ಟಿಫಿಕೇಟ್ ಅಂತ ಬರ್ದಿವಿ, ಹೌದಿಲ್ಲ? ಈಗ ನಮಗ್ ಕಲರ್ ಒಳಗೆ ಬೇಕಾಗಿದೆ ಈಗ ಸರ್ಟಿಫಿಕೇಟ್. ಅವಾಗ ಏನ್ ಮಾಡ್ಬೇಕಪ್ಪ, ಇದು ಕಲರ್ ಹೆಂಗ್ ಕೊಡ್ಬೇಕಂದ್ರೆ ಎಲ್ಲಿ ಹೋಗಿ ಕೊಡ್ಬೇಕ್ರಿ, ಕೆಳಗಡೆ ಪೇಜ್ ಬಂದಿದೆ, ಬ್ಯಾಕ್ ಪೇಸ್ ಮಾಡಿ ಹೋಗ್ಬಿಡ್ತದೆ. ಓಕೆ, ಬ್ಯಾಕ್ ಪೇಸ್ ಮಾಡಿದ್ರೆ ಮೇಲೆ ಹೋಗ್ತದೆ, ಇರ್ಲಿ ಕೆಳಗಡೆ ಪೇಜ್ ಏನು ನಿಮ್ಗೆ ತೊಂದರೆ ಆಗಲ್ಲ, ಅಷ್ಟೇ ಇಟ್ಕೊಳ್ಳೋಣ. ಡಿಲೀಟ್ ಮಾಡ್ರಿ, ಡಿಲೀಟ್ ಆಗಿ ಹೋಗ್ಬಿಡ್ತದೆ. ಓಕೆ, ಈ ರೀತಿಯಾಗಿ ರೆಡಿ ಮಾಡಿರ್ ಸರ್. ಬಟ್ ಇದರ ಕಲರ್ ಹಾಕ್ಬೇಕಲ್ಲ ನಾವು. ಅವಾಗ ಹೆಂಗ್ ಮಾಡ್ಬೇಕು, ಕಲರ್ ಹಾಕ್ಬೇಕಂದ್ರೆ ಮತ್ತೆ ಇಲ್ಲಿ ಒಂದು ಫೋಟೋ ಕೂಡಿಸ್ಬೇಕ್ರಿ ಸರ್. ಅವಾಗ ಹೆಂಗ್ ಮಾಡ್ಬೇಕಪ್ಪ, ಈ ಕಡೆ ಫೋಟೋ ಬರ್ಬೇಕು, ಹೌದಿಲ್ರಿ? ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಒಂದು ಸಣ್ಣದಾಗಿ ಒಂದು ಫೋಟೋ ಬರ್ಬೇಕಾಗಿತ್ತು ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ಒಂದು ಸೇಪ್ಸ್ ಅನ್ನ ತಗೊಳ್ಳೋಣ. ಇಲ್ಲಿ ಈ ರೀತಿಯಾಗಿ ಒಂದು ರೆಕ್ಟಾಂಗಲ್ ಒಂದು ಬಾಕ್ಸ್ ಅನ್ನ ತಗೊಂಡು ಏನ್ ಮಾಡ್ಬೇಕು, ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ತಗೊಳ್ಳಿ. ಓಕೆ, ತಗೊಂಡ್ರೆ ಇಲ್ಲಿಗೆ ಒಂದು ಫೋಟೋ ಹಾಕಬೇಕಾಗಿತ್ತು ಅಂದ್ರೆ ಹಾಕ್ಬೋದು, ಇಲ್ಲ ಮೇಲ್ಗಡೆನೂ ಕೂಡ ನೀವು ಸಂಪೂರ್ಣವಾಗಿ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ತಗೊಳ್ಳೋಣ, ಇಲ್ಲ ಅಂದ್ರೆ ಇಲ್ಲಿನೂ ಕೂಡ ಫೋಟೋ ಹಾಕ್ಬೋದು, ಇಲ್ಲೇ ಹಾಕ್ಬಿಡೋಣ. ಓಕೆ, ಫೋಟೋ ಇಲ್ಲೇ ಹಾಕೊಳ್ಳೋಣ. ಇದರ ಒಳಗೆ ಫೋಟೋ ಬರಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು, ಈ ಒಂದು ಲೈನ್ ಅನ್ನ ತಗೊಂಡು ಸೇಫ್ ಫಿಲ್ ಅಂತ ಕಾಣಿಸುತ್ತೆ, ಅಂದ್ರೆ ಅದ್ರಾಗ ತುಂಬಬೇಕಲ್ಲ, ಫೋಟೋ ಬರಬೇಕಾಗಿದೆ ಅದ್ರೊಳಗೆ. ಅವಾಗ ಏನ್ ಮಾಡ್ಬೇಕು, ಸೇಫ್ ಫಿಲ್ ಒಳಗೆ ಕ್ಲಿಕ್ ಮಾಡ್ಕೊಂಡು ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ಏನ್ ಮಾಡ್ಬೇಕು, ನಿಮ್ಗೆ ಬೇಕಾಗಿರುವಂತ ಒಂದು ಫೋಟೋ ಡೆಸ್ಕ್ಟಾಪ್ ಮೇಲೆ ಇದೆ, ಯಾರ್ದೋ ಒಂದು XYZ ಯಾರ್ದಾದ್ರೂ ಒಂದು ಫೋಟೋವನ್ನ ನಮ್ಗೇನ್ ಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ. ಅದರಲ್ಲಿ ಯಾವ ಒಂದು ಫೋಟೋ ಇತ್ತು ಅಂದ್ರೆ ಆ ಒಂದು ಫೋಟೋವನ್ನ ಹಾಕಿ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ. ನನ್ನ ಕಡೆ ಒಂದು ಫೋಟೋ ಇದೆ. ಓಕೆ, ಈ ಒಂದು ಫೋಟೋವನ್ನ ಇನ್ಸರ್ಟ್ ಮಾಡ್ಕೋತೀನಿ. ಆ ಒಂದು ಫೋಟೋ ಇದ್ರೊಳಗೆ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಸರ್, ಬಹಳ ದೊಡ್ಡದು ಬರಕತ್ತೆ ಇದ್ರೆ ಇಲ್ಲಿ ತನ ಫೋಟೋ ಬರಬಾರ್ದು, ಈ ಒಂದು ಫೋಟೋ ಎಡಿಟ್ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ನೀವು ಎಲ್ಲಿ ಹೋಗ್ಬೇಕು, ಸೇಫ್ ಫಿಲ್ ಒಳಗೆ ಹೋಗಿ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಫೋಟೋ ಇದ್ದಿರುತ್ತೆ, ನೋಡಬಹುದು. ಸಾಕಷ್ಟು ಫೋಟೋಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ, ಬಟ್ ಇದು ಫುಲ್ ಫೋಟೋ ಅದ. ಇಷ್ಟೇ ಹಾಫ್ ಕ್ರಾಪ್ ಆಗ್ಬೇಕಂದ್ರೆ ಇದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಹಿಂದಿನ ದಿನ ಕ್ಲಾಸ್ ಅಲ್ಲಿ ನೋಡಿದೀವಿ, ಓಪನ್ ಇತ್ತು, ಎಲ್ಲಿ ಹೋಗ್ಬೇಕು, ಇಲ್ಲಿ ಮೈಕ್ರೋಸಾಫ್ಟ್ ಪಿಕ್ಚರ್ ಒಳಗೆ ಹೋಗ್ಬೇಕು. ಹೋಗ್ತಿದ್ದಾನೆ. ಈಗ ಏನ್ ಮಾಡ್ಬೋದು, ಈ ರೀತಿಯಾಗಿ ಒಂದು ಪೇಜ್ ಒಳಗೆ ಹೋಗಿ ಮ್ಯಾಕ್ಸಿಮೈಸ್ ಮಾಡ್ಕೊರಿ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ರಾಪ್ ಟೂಲ್ ಸಿಗುತ್ತೆ. ಕ್ರಾಪ್ ಟೂಲ್ ಒಳಗೆ ನೀವೇನ್ ಮಾಡ್ಬೇಕು, ಮೇಲಿಂದ ಸ್ವಲ್ಪ ಕೆಳಗೆ ತಗೋರಿ. ಮತ್ತೇನ್ ಮಾಡ್ಬೇಕಾಗಿದೆ, ನನಗೆ ಕೆಳಗ್ಲಿಂತೂ ಏನ್ ಮಾಡ್ಕೋಬೇಕಾಗಿದೆ, ಸಂಪೂರ್ಣವಾಗಿ ನನಗೆ ಮೇಲ್ಗಡೆ ತಗೋಬೇಕಾಗಿದೆ. ಇಷ್ಟು ಫೋಟೋ ನನಗಲ್ಲಿ ಬರಬೇಕಾಗಿರುವಂಥದ್ದು. ಓಕೆ, ಈ ರೀತಿಯಾಗಿ ಇದಕ್ಕೆ ಸಂಪೂರ್ಣವಾಗಿ ಸರಿಸ್ಕೋಬೇಕು. ಇನ್ನು ಸ್ವಲ್ಪ ಈ ರೀತಿಯಾಗಿ ತಗೊಳ್ಳೋಣ.
ಓಕೆ, ಇಷ್ಟನ್ನ ಇಟ್ಕೊಂಡು ಈಗೇನು ಮಾಡಬೇಕಾಗಿದೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊರಿ. ಈಗ ಫೈಲ್ ಒಳಗೆ ಹೋಗಿ ಅದನ್ನು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಒಂದು ಪೇಜ್ ಏನಾಗಿರುತ್ತೆ, ಸೇವ್ ಆಗಿರ್ತದೆ ಒಂದು ಫೋಟೋ, ಗೊತ್ತಾಗ್ತದೆ. ಅವಾಗ ಸೇವ್ ಮಾಡ್ತಿದ್ದಾನೆ, ನಾವೇನು ಮಾಡ್ಬೋದು ಈಗ ನೋಡಿ ಬಂದಿದೆ ಫೋಟೋ, ಇನ್ಸರ್ಟ್ ಮಾಡ್ಕೊರಿ. ಅದಷ್ಟೇ ಫೋಟೋ ನನಗೇನಾಯಿತು ಸಂಪೂರ್ಣವಾಗಿ ಇದರಲ್ಲಿ ಬಂದ್ಬಿಡ್ತದೆ, ಗೊತ್ತಾಗ್ತದೆ. ಫೋಟೋ ಕೂಡ ಸಂಪೂರ್ಣವಾಗಿ ಹಾಕಿದ್ದೀವಿ. ಇದಕ್ಕೊಂದು ಶಾಡೋ ಗಿಡೋ ಬೇಕು ಅಂದರೆ ಡಿಸೈನ್ಸ್ಗಳನ್ನ ಇವು ಡಿಸೈನ್ಸ್ಗಳನ್ನ ಹಾಕ್ತಿದ್ದಾನೆ ಹೋಗ್ಬಿಡ್ತದೆ. ಇಲ್ಲಿಂದ ಶಾಡೋ ಗಿಡೋ ಬೇಕಾಗಿತ್ತು ಅಂದರೆ ನೀವೇನು ಮಾಡ್ಬೋದು, ಅದರ ಹಿಂದ್ಗಡೆ ಶಾಡೋ ಕೂಡ ನಿಮಗೆ ಕೊಡಲಿಕ್ಕೆ ಅವಕಾಶ ಇದ್ದಿರತ್ತೆ. ನೋಡಿ ಹಿಂದ್ಗಡೆ ಶಾಡೋ ಗೊತ್ತಿಲ್ಲ, ಈ ರೀತಿಯಾಗಿನೂ ಕೂಡ ನಾವೇನು ಮಾಡ್ಬೋದು, ಸರ್ಟಿಫಿಕೇಟ್ ಅನ್ನ ಡಿಸೈನ್ ಮಾಡ್ಕೋಬಹುದು, ಗೊತ್ತಾಗ್ತಿದೆ. ಮತ್ತೇನು ಮಾಡಬೇಕು, ಇದರಲ್ಲಿ ಈ ರೀತಿಯಾಗಿ ಬರ್ತಿದ್ದೀವಿ. ಮತ್ತೆ ಏನಾದರೂ ಹಾಕಬೇಕಾಗಿತ್ತು ಅಂದ್ರೂ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಮತ್ತೆ ನನಗೆ ಇದರಲ್ಲಿ ಕಲರ್ ಬೇಕಾಗಿದೆ ಸರ್, ಕಲರ್ ಯಾವ ರೀತಿಯಾಗಿ ಫಿಲ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಬಕೆಟ್ ಕಾಣಿಸ್ತಾ ಇರತ್ತೆ ನೋಡ್ರಿ. ಓಕೆ, ಈ ಒಂದು ಬಕೆಟ್ ಮೇಲೆ ಹೋಗ್ತಿದ್ದಾನೆ, ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಒಂದು ಶೇಡಿಂಗ್ ಕಲರ್ ಬರ್ತಾ ಇರತ್ತೆ. ಬಟ್ ಈ ಒಂದು ಬ್ಯಾಕ್ ಗ್ರೌಂಡ್ಗೆ ಕಲರ್ ಬರಬೇಕಾಗಿತ್ತು ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಪೇಜ್ ಕಲರ್ ಅನ್ನೋದು ಕಾಣಿಸ್ತಾ ಇರತ್ತೆ, ಗೊತ್ತಾಗ್ತದ. ಈ ಒಂದು ಪೇಜ್ ಕಲರ್ ಮೇಲೆ ಹೋಗ್ತಿದ್ದಾನೆ. ಇಲ್ಲಿಂದ ಆಲ್ರೆಡಿ ಹೇಳಿದ್ದೀನಿ ಇಫೆಕ್ಟ್ ಗಳನ್ನ ತಗೋಬಹುದು. ಇಲ್ಲಿಂದ ಪ್ಯಾಟರ್ನ್ ಕೂಡ ಸಿಗ್ತಾ ಇರತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಪ್ಯಾಟರ್ನ್ ಬೇಕು ಅಂದ್ರೆ ಈ ರೀತಿಯಾಗಿ ಒಂದು ಪ್ಯಾಟರ್ನ್ ಕೂಡ ಹಾಕೋಬಹುದು. ಇಲ್ಲ ಸರ್ ನನಗೆ ಬೇರೆ ಬೇರೆ ಕಲರ್ಸ್ ಬೇಕಾಗಿತ್ತು ಅಂದ್ರೆ ಕಲರ್ಸ್ ಕೂಡ ಕೊಡಬಹುದು. ನೋಡಿ ಈ ರೀತಿಯಾಗಿ ಕಲರ್ಸ್ ಕೊಡಬಹುದು. ಇಲ್ಲ ಸರ್ ನನಗೆ ಗ್ರೇಡಿಯಂಟ್ ಬೇಕಾಗಿದೆ ಅಂದ್ರೆ ಒಂದು ಫಿಲ್ ಇಫೆಕ್ಟ್ ಮೇಲೆ ಹೋಗಿ ಇಲ್ಲಿಂದ ಏನ್ ಮಾಡಬೇಕು, ಗ್ರೇಡಿಯಂಟ್ ಅಂತ ಇರುತ್ತೆ. ಅಂದ್ರೆ ಎರಡು ಕಲರ್ಗಳು ಕೂಡ ನಮ್ಗೆ ಇಲ್ಲಿ ಲೈಟ್ ಆಗಿ ಕಾಣಿಸ್ತಾ ಇರತ್ತೆ. ನೋಡಿ ಓಕೆ ಮಾಡ್ತಿದ್ದಾನೆ. ಈ ರೀತಿಯಾಗಿ ಕೂಡ ಕಲರ್ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಬೇರೆದ್ ಬೇಕಾ, ಮತ್ತೆ ಪೇಜ್ ಕಲರ್ ಒಳಗೆ ಹೋಗ್ಬೇಕು. ಇಲ್ಲಿಂದ ಫಿಲ್ ಇಫೆಕ್ಟ್ ಮೇಲೆ ಹೋಗ್ತಿದ್ದಾನೆ. ಟೆಕ್ಸ್ಚರ್ ಆಗಿರ್ಬೋದು, ಪ್ಯಾಟರ್ನ್ ಆಗಿರ್ಬೋದು, ನೋಡಿ ಬಹಳಷ್ಟು ವಿಧಾನಗಳು ಕೂಡ ಇದಿರುತ್ತೆ. ಇವುಗಳ ಕಲರ್ಸ್ ಬ್ಲಾಕ್ ಅಂಡ್ ವೈಟ್ ಕಾಣಿಸ್ತಾ ಇದೆ, ಅವುಗಳ ಕಲರ್ ಕೂಡ ಚೇಂಜಸ್ ಮಾಡ್ಕೋಬಹುದು. ನಿಮ್ಮ ಕೈಯಾಗಿರ್ತದೆ. ಆ ಒಂದು ಕಲರ್ಸ್ ಅನ್ನ ನೀವು ಈ ರೀತಿಯಾಗಿ ಚೇಂಜಸ್ ಮಾಡ್ಕೊಂಡು ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಕೂಡ ನೀವು ಸಂಪೂರ್ಣವಾಗಿ ಕೊಡಬಹುದು, ಗೊತ್ತಾಗ್ತಿದೆಯಾ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಒಂದು ಸರ್ಟಿಫಿಕೇಟ್ ಅನ್ನ ನಿಮ್ಗೆ ಹೆಂಗ್ ಬೇಕೋ ಅಂತ ಕಲರ್ ಒಳಗೆ ಇಟ್ಕೊಂಡು ಇಲ್ಲಿ ಪ್ಯಾಟರ್ನ್ ಗಳು, ಈ ರೀತಿಯಾಗಿ ಡಿಸೈನ್ಸ್ ಗಳು ಕೂಡ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಇಫೆಕ್ಟ್ ಕೂಡ ಸಿಗ್ತಾ ಇರತ್ತೆ. ನೋಡಿ ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ಕಲರ್ ಕರೆಕ್ಷನ್ ಅನ್ನ ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಗಿದೆ ತನ್ಕೋತಾ. ಅದನ್ನ ಕಲರ್ಸ್ ಕೂಡ ಹಾಕ್ಬೋದು. ಇಲ್ಲ ಗ್ರೇಡಿಯಂಟ್ ಕಲರೇ ಬೇಕು ಸರ್ ಅಂದ್ರೆ ಅದರ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೇಡಿಯಂಟ್, ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಕಾಣಿಸ್ತಾ ಇದೆ, ಬೇರೆ ಕಲರ್ ಬೇಕಾ, ಇದರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ಕಲರ್ 1 ಅಂತ ಬರುತ್ತೆ. ಬೇರೆ ಕಲರ್ ಸೆಲೆಕ್ಷನ್ ಮಾಡ್ಕೊರಿ, ಕಲರ್ 2. ಯಾಕಂದ್ರೆ ಒಂದೇ ಕಲರ್ ಅದ, ಇಲ್ಲಿಂದ 2 ಕಲರ್ ತಗೊಂಡ್ರೆ 2 ಕಲರ್ ಅಲ್ಲಿ ನಾವು ಸರ್ಟಿಫಿಕೇಟ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ತಗೊಂಡು ಓಕೆ ಮಾಡ್ಕೊಂಡ್ರೆ ಈ ರೀತಿಯಾಗಿ ಕಲರ್ ಒಳಗೂ ಕೂಡ ಸರ್ಟಿಫಿಕೇಟ್ ರೆಡಿ ಆಗ್ತಾ ಇರತ್ತೆ. ಕಂಟ್ರೋಲ್ ಜೆಡ್ ಮಾಡ್ಕೊಂಡು ಇದನ್ನ ನಾವೇನ್ ಮಾಡ್ಬೋದು, ಈ ರೀತಿಯಾಗಿ ಒಂದು ಎಡಿಟ್ ಮಾಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ರೀತಿಯಾಗಿನೂ ಕೂಡ ನೀವೇನ್ ಮಾಡ್ಬೋದು, ಸರ್ಟಿಫಿಕೇಟ್ ಗಳನ್ನ ಸಂಪೂರ್ಣವಾಗಿ ಡಿಸೈನ್ ಮಾಡುವಂತದ್ದು ಕೂಡ ನಾವೇನ್ ಮಾಡಿದೀವಿ ಇಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೀನಿ. ಅಕ್ಷರಗಳಿಗೆ ಕಲರ್ ಮಾಡಬೇಕಾಗಿತ್ತು ಸರ್, ಇದಕ್ಕೆ ಬೇರೆ ಕಲರ್ ಬೇಕು, ಸೆಲೆಕ್ಷನ್ ಮಾಡ್ಕೊರಿ. ಎಲ್ಲಿ ಹೋಗ್ಬೇಕು, ಇಲ್ಲಿಂದ ಇನ್ಸರ್ಟ್ ಒಳಗೆ ಹೋಮ್ ಒಳಗೆ ಹೋಗ್ಬೇಕು. ಆ ಒಂದು ಅಕ್ಷರ ಕಲರ್ ನಿಮ್ಗೆ ಯಾವ ಒಂದು ಕಲರ್ ಒಳಗೆ ಬೇಕೋ ಆ ಒಂದು ಕಲರ್ಸ್ ಅನ್ನ ಅಪ್ಲೈ ಮಾಡ್ಕೋಬಹುದು, ಗೊತ್ತಾಗ್ತದೆ. ಆಲ್ರೆಡಿ ಬೋಲ್ಡ್ ಇದೆ ಅದು, ಓಕೆ, ಅಕ್ಷರ ಆಲ್ರೆಡಿ ದಪ್ಪದ. ಮತ್ತೇನ್ ಮಾಡ್ಬೋದು, ಇಷ್ಟೆಲ್ಲ ಆಗದ ನಂತರ ಮತ್ತೆ ಇದಕ್ಕೂ ಕಲರ್ ಮಾಡಬೇಕಾಗಿದೆ, ಸೆಲೆಕ್ಷನ್ ಮಾಡ್ಕೊರಿ. ಅದಕ್ಕೆ ನಿಮ್ಗೆ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ಸ್ ಅನ್ನ ನೀವು ಸಂಪೂರ್ಣವಾಗಿ ಕೊಡಬಹುದು, ಗೊತ್ತಾಗ್ತಿದ್ಯಾ. ಈ ರೀತಿಯಾಗಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಇವತ್ತು ಡಿಸೈನ್ಸ್ ಅನ್ನ ಬಹಳಷ್ಟು ಈಸಿಯಾಗಿ ನಾವೇನ್ ಮಾಡ್ಬೋದು, ಒಂದು ಸರ್ಟಿಫಿಕೇಟ್ ಗಳನ್ನ ಡಿಸೈನ್ ಮಾಡ್ಕೋಬಹುದು, ಗೊತ್ತಾಗಿದ್ಯಾ. ಮತ್ತೆ ಇದರಲ್ಲಿ ಏನಾದ್ರು ಡೌಟ್ಸ್ ಬರ್ತಾ ಇದೆ ಸರ್, ನನಗೆ ಯಾವ್ದನ್ನ ಹೆಂಗ್ ಮಾಡಿದಿರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಕೇಳಿಕ್ಕೆ ಅವಕಾಶ ಇರುತ್ತೆ, ಪ್ರಶ್ನೆಗಳನ್ನ ಕೇಳಬಹುದು. ಸರ್ ಈ ಪೇಜ್ಗೆ ಬ್ಯಾಕ್ ಕಲರ್ ಬ್ಲಾಕ್ ಹಾಕಿದ್ರೆ ನಾವು ಅಕ್ಷರಗಳು ಹೋಗ್ತಾವಲ್ಲ ಸರ್, ಬ್ಲಾಕ್ ಅಕ್ಷರಗಳನ್ನ, ಬ್ಲಾಕ್ ಅಕ್ಷರಗಳು. ಈಗ ಯೆಲ್ಲೋ ಕಲರ್ ಕೊಟ್ರಲ್ಲ ನೀವು ಪೇಜ್ಗೆ, ಅವಾಗ ನಾವು ಬ್ಲಾಕ್ ಕಲರ್ ಕೊಟ್ರೆ ಇವು ಅಕ್ಷರಗಳು ಹೋಗ್ತಾವಲ್ಲ ಅಂತ, ಹೋಗ್ತಾವ ಏನ ಅಷ್ಟೇ ಇರ್ತಾವಂತ? ಬ್ಲಾಕ್ ಕಲರ್ ಕೊಟ್ರೆ ಅಕ್ಷರ ಎಲ್ಲಿ ಹೋಗಲ್ಲ, ಬಟ್ ಕರಿ ಒಳಗೆ ಕರಿ ಹಾಕಿದ್ರೆ ಕರಿ ಅಕ್ಷರ ಹೆಂಗ್ ಕಾಣಿಸ್ತಾವ? ಇಲ್ಲ ಸರ್ ಕಾಣಿಸಲ್ಲ, ಒಂದ್ಸಲ ಕೇಳಿದಂಗೆ ಕಾಣಿಸಲ್ಲ. ಈಗ ನೋಡಿ ಪೇಜ್ ಒಳಗಡೆ ನೀವು ಬ್ಲಾಕ್ ಹಾಕಿದ್ರೆ ಕಾಣಿಸಲ್ಲ. ಇಲ್ಲಿ ಬ್ಲಾಕ್ ಅಕ್ಷರಗಳು ನಮ್ಗೆ ಏನಾಗ್ತಾವ, ಆ ಕಲರ್ ಬಂದಿರ್ತದೆ, ಬಟ್ ಅಕ್ಷರಗಳು ಏನಾಗಿರ್ತಾವ ಇಲ್ಲಿ ನಮ್ಗೆ ಈ ರೀತಿಯಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಬಟ್ ಪೇಜ್ ಸಂಪೂರ್ಣವಾಗಿ ಬ್ಯಾಕ್ ಗ್ರೌಂಡ್ ಆಗಿರ್ತದೆ. ಬಟ್ ನೀವು ಮತ್ತೆ ಈ ಕಲರ್ಗಳು, ಈ ವೈಟ್ ಇರುವಂತದಕ್ಕೆ ನಾನು ಏನ್ ಮಾಡ್ಕೋತೀನಿ, ಇಲ್ಲಿಂದ ಹೋಮ್ ಒಳಗೆ ಹೋಗಿದಾಗ ಕಲರ್ ಒಳಗೂ ಕೂಡ ಬ್ಲಾಕ್ ಮಾಡಿದ್ರೆ ಕಾಣಿಸ್ತದಿಲ್ಲ, ಅದು ಸಂಪೂರ್ಣವಾಗಿ ಹೈಡ್ ಆಗ್ಬಿಡುತ್ತೆ. ಕಾಣಿಸ್ತಾ ಇದೆಯಾ? ಮತ್ತೆ ವಾಪಸ್ ವೈಟ್ ಮಾಡಿದ್ರೆ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಅಂದ್ರೆ ಬ್ಲಾಕ್ ಕಲರ್ಗಳು ನೀವು ಅಪ್ಲೈ ಮಾಡಿದ್ರೆ ಸಂಪೂರ್ಣವಾಗಿ ಬ್ಲಾಕ್, ಒಂದು ಪೇಜ್ ಒಳಗೆ ಬ್ಲಾಕ್ ಕಲರ್ ಹೆಂಗೆ ಕಾಣಿಸ್ತದೆ, ಕಾಣಿಸಲ್ಲ. ಓಕೆ, ಬಟ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಸರ್ ಇಲ್ಲಿ ಬ್ಲಾಕ್ ಇತ್ತಲ್ಲ ಆಗ್ಲೇ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ಪೇಜ್ ಕಲರ್ ಹಾಕಿದ ನಂತರ ಚೇಂಜಸ್ ಮಾಡಿದಾಗ ಕಾಣಿಸುತ್ತೆ, ಹೊರತಾಗಿ ಆಮೇಲೆ ಚೇಂಜಸ್ ಮಾಡಿದ್ರೆ ಕಾಣಿಸೋದಿಲ್ಲ. ಓಕೆ, ಮತ್ತೆ ಏನಾದರೂ ಡೌಟ್ಸ್ ಯಾರಿಗಾದರೂ?
ಎಲ್ಲರಿಗೂ ಸಂಪೂರ್ಣವಾಗಿ ಗೊತ್ತಾಗಿದೆಯಾ? ಒಂದ್ಸಾರಿ ಹೂ ಅಂತ ಹೇಳಬೇಕು. ನಾನೇ ಹೇಳಿಸೋದಾಗಿದೆ ಅಲ್ಲ. ಬಲು ಫೋಟೋ ಇನ್ನೊಂದ್ಸಲ ಕೊಡ್ತಾರೆ, ಒಂದ್ ನಿಮಿಷ ಫೋಟೋ ಅದ ಇನ್ನೊಂದ್ಸಲ ಫೋಟೋ ಇನ್ನೊಂದ್ಸರಿ ಹಾಕ್ಲೇ? ಹಾಕೊಂಡೆ. ಓಕೆ, ಈ ಒಂದು ಫೋಟೋನ ಏನ್ ಮಾಡಬೇಕು, ಇನ್ನೊಂದು ಸರ್ತಿ ಹಾಕ್ಬೇಕಾಗ್ಯದ. ಹೌದಾ, ಇದನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಿಬಿಡ್ತೀನಿ. ಸ್ವಚ್ ಓಕೆದಾ. ಇಲ್ಲೊಂದು ಫೋಟೋ ಹಾಕೋಬೇಕಾಗ್ಯದ ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ಏನ್ ಮಾಡಬೇಕು, ಸೇಪ್ಸ್ ತಗೋಬೇಕು. ಯಾವ ರೀತಿಯಾಗಿ ಒಂದು ಸೇಪ್ಸ್ ತಗೋಬೇಕು, ರೆಕ್ಟಾಂಗಲ್ ಸ್ಪೇಸ್ ಒಂದು ಸೇಪ್ಸ್ ತಗೊಂಡು ಈ ರೀತಿಯಾಗಿ ನಾನು ಇಟ್ಕೊಂಡ್ಬಿಡ್ತೀನಿ. ಹೌದಾ, ಈ ರೀತಿಯಾಗಿ ಒಂದು ಖಾಲಿ ಒಂದು ಬಾಕ್ಸ್ ತಗೊಂಡಿದ್ದೀನಿ ಅಷ್ಟೇ. ಇದರ ಒಳಗೆ ಫೋಟೋ ಹಾಕ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಫಾರ್ಮೆಟ್ ಒಳಗಿದೆ, ಕ್ಲಿಕ್ ಮಾಡಬೇಕು. ಇದಕ್ಕೆ ನೀವು ಸೆಲೆಕ್ಷನ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ಫಾರ್ಮೆಟೇ ಬರುವುದಿಲ್ಲ. ಇದು ನಿಮ್ ತಲೆಯಾಗಿರ್ಲಿ, ಗೊತ್ತಾಗ್ತದ? ಇಲ್ಲೇ ಕನ್ಫ್ಯೂಸ್ ಆಗ್ಬಿಡ್ತೀರಿ ನೀವು. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಫಾರ್ಮೆಟ್ ಮೆನು ಓಪನ್ ಆಗ್ತದ. ಸೇಫ್ ಫಿಲ್ ಒಳಗೆ ಹೋಗಿ ಏನ್ ಮಾಡಬೇಕು, ಪಿಕ್ಚರ್ಸ್ ಮೇಲೆ ಹೋಗ್ಬೇಕು, ಕಲರ್ ಒಳಗಲ್ಲ. ಓಕೆ, ಪಿಕ್ಚರ್ಸ್ ಮೇಲೆ ಹೋಗಿ ಏನ್ ಮಾಡಬೇಕು, ನಿಮ್ಗೆ ಯಾವ ಒಂದು ಫೋಟೋ ಬೇಕಾಗಿದೆಯೋ ಆ ಒಂದು ಫೋಟೋ ಸೆಲೆಕ್ಷನ್ ಮಾಡ್ಕೋರಿ. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಅದಕ್ಕೆ ಇಫೆಕ್ಟ್ ಗಳು ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಶಾಡೋ ಇಫೆಕ್ಟ್ ಗಳು ಕೂಡ ನೀವೇನ್ ಮಾಡಬಹುದು, ಕೊಡಬಹುದು. ಬಹಳಷ್ಟು ಈಸಿ ಆಗಿರುತ್ತೆ ನೋಡಿ. ಈ ರೀತಿಯಾಗಿ ಶಾಡೋ ಇಫೆಕ್ಟ್ ಗಳು ಕೂಡ ನಿಮ್ಗೆ ಯಾವ್ದು ಬೇಕೋ ಆ ಒಂದು ಇಫೆಕ್ಟ್ ಅನ್ನ ಕೊಟ್ಟು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು. ಗೊತ್ತಾಯ್ತಾ? ಓಕೆ, ಮತ್ತೆ ಏನಾದ್ರೂ ಡೌಟ್ಸ್ ಯಾರಿಗಾದ್ರೂ? ಓಕೆ, ಸಂಪೂರ್ಣವಾಗಿ ಎಲ್ಲರಿಗೂ ಇವತ್ತಿನ ಒಂದು ಕ್ಲಾಸ್ ಒಳಗಡೆ ಯಾವ ರೀತಿಯಾಗಿ ಒಂದು ಸರ್ಟಿಫಿಕೇಟ್ ಗಳನ್ನ ಡಿಸೈನ್ ಮಾಡ್ಕೋಬಹುದು, ಯಾವ ರೀತಿಯಾಗಿ ಕಲರ್ಸ್ ಗಳನ್ನ ಹಾಕಬಹುದು, ಯಾವ ರೀತಿಯಾಗಿ ಒಂದು ಫೋಟೋ ಅಂದ್ರೆ ಇಲ್ಲಿ ಲೋಗೋಸ್ ಗಳು ಕೂಡ ಇತ್ತು ಅಂದ್ರೆ ಯಾವ ರೀತಿಯಾಗಿ ನಾವು ಹಾಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ ಗಳೇ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ಪ್ರತಿದಿನ ಕೂಡ ರಾತ್ರಿ 8 ಗಂಟೆಗೆ ಒಂದು ಆನ್ಲೈನ್ ಕೋರ್ಸ್ ಸಂಪೂರ್ಣವಾಗಿ ನಡೀತಾ ಇರುತ್ತೆ. ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ ನೀವು ಕೂಡ ಪ್ರತಿದಿನ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನ ಪಡಿಬೇಕಾಗಿತ್ತು ಅಂದ್ರೆ ಕೂಡಲೇ ಈ ಒಂದು ಕೋರ್ಸ್ಗೆ ಸಂಪೂರ್ಣವಾಗಿ ನೀವು ಜಾಯ್ನ್ ಆಗಬಹುದು. ಗೊತ್ತಾಗಿದೆ? ಸಂಪೂರ್ಣವಾಗಿ ನಿಮ್ಗೆ ಹೇಳಾಕತ್ತಿಲ್ಲ, ಬೇರೆದವ್ರಿಗೆ ಹೇಳ್ತಾ ಇದೀನಿ. ಓಕೆ, ಕನ್ಫ್ಯೂಸ್ ಆಗ್ಬೇಡ್ರಿ. ಓಕೆ, ಸಂಪೂರ್ಣ ಯಾಕಂದ್ರೆ ಈಗ ಜಾಯ್ನ್ ಆಗಿ ಕಲಿಯಾಕತ್ತೀವಲ್ರಿ ಸರ್, ಮತ್ತೆ ಯಾಕೆ ನಮಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತೀರಾ ಅಂತೇಳಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾದನೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಸರ್ಟಿಫಿಕೇಟ್ ಗಳನ್ನ ಅತ್ಯಂತ ಸರಳವಾಗಿ ಅತ್ಯಂತ ವಿಧಾನದಿಂದ ಅಂದ್ರೆ ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡಬಹುದು, ಸರ್ಟಿಫಿಕೇಟ್ ಗಳನ್ನ ಸಂಪೂರ್ಣವಾಗಿ ಡಿಸೈನ್ ಮಾಡ್ಕೋಬಹುದು. ಇವತ್ತು ಐಡೆಂಟಿ ಕಾರ್ಡ್ ಆಗಿರ್ಬೋದು, ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು, ಮತ್ತೆ ಈ ರೀತಿಯಾಗಿ ಒಂದು ಸರ್ಟಿಫಿಕೇಟ್ ಗಳಾಗಿರ್ಬೋದು, ಎಲ್ಲ ತರದ ಒಂದು ಏನ್ ಮಾಡಬಹುದು ಅಂದ್ರೆ ಡಿಸೈನ್ಸ್ ಗಳನ್ನ ಬಹಳಷ್ಟು ಈಸಿಯಾಗಿ ಕೂಡ ಮಾಡ್ಕೋಬಹುದು. ಮತ್ತೆ ಇನ್ನಿತರ ಇದಕ್ಕೆ ಇನ್ನೂ ಸ್ವಲ್ಪ ಡಿಸೈನ್ ಗಳ ಹಾಕ್ಬೇಕಾಗಿದೆ ಸರ್ ಅಂದ್ರೂ ಕೂಡ ನೀವು ಹಾಕ್ಬಹುದು. ಯಾಕಂದ್ರೆ ಡಿಸೈನ್ ಹೆಂಗಿರ್ತದಪ್ಪ ಅಂದ್ರೆ ಕಾನ್ಸೆಪ್ಟ್ ಡಿಸೈನ್ ಇದ್ದಿರುತ್ತೆ. ನಾನು ನೋಡಿ ಇನ್ನೂ ಸ್ವಲ್ಪ ಇದಕ್ಕೆ ಡಿಸೈನ್ ಮಾಡ್ಬೇಕಾಗಿತ್ತು ಅಂದ್ರೆ ಸೇಪ್ಸ್ ಒಳಗೆ ಹೋಗ್ತೀನಿ, ನಾನು ಇಲ್ಲಿಂದ ಒಂದು ರೆಕ್ಟಾಂಗಲ್ ತಗೋತೀನಿ. ಓಕೆ, ರೆಕ್ಟಾಂಗಲ್ ತಗೊಂಡು ಇಲ್ಲಿಂದ ಈ ರೀತಿಯಾಗಿ ಸಣ್ಣ ಸಣ್ಣ ಒಂದು ಲೈನ್ಸ್ ಗಳನ್ನ ತಗೋತೀನಿ ಈ ರೀತಿಯಾಗಿ. ಓಕೆ, ಇದರಲ್ಲಿ ಒಂದು ಕಲರ್ಸ್ ಅನ್ನ ಸಂಪೂರ್ಣವಾಗಿ ಫಿಲ್ ಮಾಡ್ಕೋತೀನಿ. ಯಾವುದು, ನಾನು ಒಂದು ರೆಡ್ ಕಲರ್ ಸಂಪೂರ್ಣವಾಗಿ ಫಿಲ್ ಮಾಡ್ತೀನಿ. ಇಲ್ಲ ಅಂದ್ರೆ ಈ ರೀತಿಯಾಗಿ ಇಫೆಕ್ಟ್ ಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಕೊಡಬಹುದು. ಇಲ್ಲ ಸರ್ ನನಗೆ ಇಫೆಕ್ಟ್ ಬೇಕಾಗಿಲ್ಲ, ಈ ರೀತಿಯಾಗಿ ಬ್ಲಾಕ್ ಬೇಕು, ಈ ರೀತಿಯಾಗಿ ಬೇಕು, ಬೇರೆ ಬೇರೆ ಇಫೆಕ್ಟ್ ಗಳು ಇದ್ದಿರುತ್ತೆ. ನಿಮ್ಗೆ ಯಾವ ಒಂದು ಇಫೆಕ್ಟ್ ಬೇಕೋ ಆ ಒಂದು ಇಫೆಕ್ಟ್ ಅನ್ನ ನೀವು ಸಂಪೂರ್ಣವಾಗಿ ಹಾಕ್ಬಹುದು. ನೋಡಿ, ಈ ರೀತಿಯಾಗಿ ಒಂದು ಇಫೆಕ್ಟ್ ಗಳು ಕೂಡ ಇದ್ದಿರುತ್ತೆ. ಮತ್ತೆ ಈ ರೀತಿಯಾಗಿ ಇಫೆಕ್ಟ್ ಇದ್ದಿರ್ತಾವ ಸರ್, ಈ ಒಂದು ಇಫೆಕ್ಟ್ ಅಥವಾ ಈ ಒಂದು ಇಫೆಕ್ಟ್, ಈ ಒಂದು ಬಹಳಷ್ಟು ಇರ್ತಾವ. ನಿಮ್ಗೆ ಯಾವ ಒಂದು ಇಫೆಕ್ಟ್ ಬೇಕೋ ಆ ಒಂದು ಇಫೆಕ್ಟ್ ಅನ್ನ ನೀವು ಸಂಪೂರ್ಣವಾಗಿ ತಗೊಂಡು ಡಿಸೈನ್ಸ್ ಅನ್ನ ಹಾಕೋಬಹುದು. ಗೊತ್ತಾಗ್ತಿದೆ? ಈ ಒಂದು ಕಲರ್ ಅಥವಾ ಈ ಒಂದು ಕಲರ್ ಇರಲಿ. ಓಕೆ, ಇದೇ ಒಂದು ಕಲರ್ಸ್ ಅನ್ನ ನಾನು ಇನ್ನೊಂದು ಕಾಪಿ ಮಾಡ್ಕೋತೀನಿ. Ctrl+C Ctrl+V ಕಾಪಿ ಪೇಸ್ಟ್. ಸ್ವಲ್ಪ ಕೆಳಗೆ ಬಂದಿರ್ತದೆ, ಅದಕ್ಕೆ ಇನ್ನೂ ಸ್ವಲ್ಪ ನಾನು ಏನ್ ಮಾಡ್ತೀನಿ, ಕೆಳಗಡೆ ತಗೊಂಡ್ಬಿಡ್ತೀನಿ. ಓಕೆ, ಇದನ್ನ ಹಿಡಿದು ಏನ್ ಮಾಡ್ತೀನಿ, ನಾನು ಈ ರೀತಿಯಾಗಿ ಕೆಳಗಡೆ ತಗೋತೀನಿ. ಇದಕ್ಕೆ ಸ್ವಲ್ಪ ಈ ರೀತಿಯಾಗಿ ಡಿಸ್ಟೆನ್ಸ್ ಮಾಡ್ತೀನಿ. ಮತ್ತೆ ಇದನ್ನ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ತಿದ್ದಾನೆ, ಇದನ್ನ ಇನ್ನೊಂದು ಡೂಪ್ಲಿಕೇಟ್ ಸ್ವಲ್ಪ ಮೇಲ್ಗಡೆ ಹೋಗ್ಲಿ. ಓಕೆ, ಇದನ್ನ ಏನ್ ಮಾಡ್ತೀನಿ, ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೋತೀನಿ. Ctrl+C Ctrl+V. ಮತ್ತೆ ಇದಕ್ಕೆ ಏನ್ ಮಾಡ್ತೀನಿ, ಸ್ವಲ್ಪ ಈ ಕಡೆ ಸರಿಸ್ಕೋತೀನಿ. ಸರಿತಿದ್ದಾನೆ, ಇದಕ್ಕೆ ಇನ್ನೂ ಸ್ವಲ್ಪ ನಾನು ಕೆಳಗಡೆ ತಗೊಂಡ್ಬಿಡ್ತೀನಿ. ಓಕೆ, ಅಂದ್ರೆ ಸ್ಟೆಪ್ ವೈಸ್ ಏರೋ ರೀತಿಯಾಗಿ ನಾನು ಏನ್ ಮಾಡಿದ್ದೀನಿ, ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಸಮೀಪ ಬೇಕು ಅಂದ್ರೆ ಇವುಗಳನ್ನ ಸಮೀಪ ಮಾಡ್ಕೋರಿ. ಓಕೆ, ಕರ್ಸರ್ ಇರ್ತದೆ ನಿಮ್ಮ ಕೀಬೋರ್ಡ್ ಒಳಗೆ ಬಾಣ ಚಿಹ್ನೆಗಳು, ಅವುಗಳನ್ನ ಸರಿಸಬೇಕು. ಓಕೆ, ಈ ರೀತಿಯಾಗಿ ತಗೊಂಡು ಇವುಗಳ ಒಂದು ಕಲರ್ಸ್ ಅನ್ನ ಬೇರೆ ಬೇರೆದಾಗಿ ಇಟ್ಕೊಂಡ್ಬಿಡಿ. ಓಕೆ, ಬೇರೆ ಬೇರೆ ಕಲರ್ಸ್ ಗಳನ್ನ ಇಟ್ಕೊಳ್ಳೋಣ. ಇಲ್ಲಿ ಬಹಳಷ್ಟು ಕಲರ್ಸ್ ಗಳು ಕೂಡ ಇದ್ದಿರುತ್ತೆ. ಮತ್ತೆ ಇದರ ಕಲರ್ ಈ ರೀತಿಯಾಗಿ ಇಟ್ಕೋತೀನಿ, ಇದರ ಕಲರ್ ಗ್ರೀನ್ ಒಳಗೆ ಇಟ್ಕೋತೀನಿ. ಹೌದಾ, ಈ ರೀತಿಯಾಗಿ ಸೆಲೆಕ್ಷನ್ ಆಯಿತು. ಇವುಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. 3 ಅಂದ್ರೆ ಹೆಂಗ್ ಸೆಲೆಕ್ಷನ್ ಮಾಡಬೇಕು, ಒಂದರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ಹಿಂದೆ ಕಳಿಸ್ರಿ. ಇದಕ್ಕೂ ಸೆಂಡ್ ಟು ಬ್ಯಾಕ್, ಇದಕ್ಕೆ ಹಿಂದೆ ಹೋಗ್ಬೇಕಿಲ್ಲ, ಇದ್ರ ಮೇಲೆ ಕಾಣಿಸಕತ್ತೆ ಸೆಂಡ್ ಟು ಬ್ಯಾಕ್. ಮತ್ತೆ ಇದಕ್ಕೆ ಸೆಲೆಕ್ಷನ್ ಮಾಡ್ರಿ ಸೆಂಡ್ ಟು ಬ್ಯಾಕ್. ಓಕೆ, 3 ಹೋಗ್ಬಿಟ್ಟು ಸರ್ ಇವುಗಳನ್ನ ಈ ಕಡೆ ಬರ್ಬೇಕು ಸರ್ ಅಂದ್ರೆ ಸೆಲೆಕ್ಷನ್, ಒಂದು ಸೆಲೆಕ್ಷನ್ ಶಿಫ್ಟ್ ಹಿಡಿಬೇಕು, 2 ಮತ್ತೆ 3 ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಗ್ರೂಪ್ ಮಾಡ್ಕೊಂಡ್ಬಿಡಿ. ಓಕೆ, ಗ್ರೂಪ್ ಮಾಡ್ತಿದ್ದಾನೆ ಏನ್ ಮಾಡ್ಬೇಕು, ಇದನ್ನ ರೊಟೇಷನ್ ಆಗ್ಬೇಕಾಗಿತ್ತು ಅಂದ್ರೆ ರೊಟೇಷನ್ ಒಳಗೆ ಹೋಗಿ ಫಿಲ್ ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ರೊಟೇಷನ್ ಆಗ್ಬಿಡ್ತದೆ. ನೋಡಿ, ಇನ್ನೂ ಕೂಡ ಏನಾಯ್ತು, ಸ್ವಲ್ಪ ಇದು ಚೆನ್ನಾಗಿ ಕಾಣಿಸ್ಲಿಕ್ಕೆ ನನಗೆ ಶುರು ಆಯ್ತು ನೋಡಿ ಸರ್ಟಿಫಿಕೇಟ್. ಆಗ್ಲೇ ಇನ್ನೂ ಸ್ವಲ್ಪ ಚೆನ್ನಾಗಿ ಅಂದ್ರೆ ಇನ್ನು ನೀವು ಹೆಂಗ್ ಡಿಸೈನ್ ಮಾಡ್ತೀರಿ, ಅದ್ರೊಳಗೆ ಏನ್ ಕೆಲಸ ಮಾಡ್ತೀರಿ ಆ ರೀತಿಯಾಗಿ ನಮ್ಗೆ ಇಲ್ಲಿ ಡಿಸೈನ್ಸ್ ಗಳು ಶುರು
ಆಗ್ಲಿಕ್ಕೆ ಕಾಣಿಸ್ಲಿಕ್ಕೆ ಶುರು ಆಗ್ತವೆ. ಈ ರೀತಿಯಾಗಿ ಡಿಸೈನ್ಸ್ಗಳು ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು. ಕೆಳಗಡೆ ಮತ್ತೆ ಏನಾದರೂ ಹಾಕ್ಬೇಕಾಗಿತ್ತು ಏನು ಹಾಕ್ಬೇಡ್ರಿ, ಸಿಕ್ಕಾಗಿ ಹಾಕೋದಿರ್ತದ, ಆ ರೀತಿಯಾಗಿ ನೀವು ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ಕೂಡ ನೀವು ಒಂದು ಕಾನ್ಸೆಪ್ಟ್ ಡಿಸೈನಿಂಗ್ ಇದ್ದಿರ್ತದೆ. ನಾನು ಹಿಂಗ್ ಮಾಡಿನ ಅಂತೇಳಿ ನೀವು ಹಂಗೆ ಮಾಡ್ಬೇಕಂತಿಲ್ಲ. ನೀವು ಬೇರೆ ಬೇರೆ ನಿಮ್ಗೆ ಇಷ್ಟವಾದ ಒಂದು ವಿಧಾನದೊಳಗೆ ನೀವೇನ್ ಮಾಡ್ಬೋದು, ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡ್ಕೋಬಹುದು. ಬಹಳಷ್ಟು ಈಸಿ ಆಗಿರುತ್ತೆ. ಗೊತ್ತಾಯ್ತಾ ಸಂಪೂರ್ಣವಾಗಿ? ಓಕೆ, ಗೊತ್ತಾಗಿದೆ ಅನ್ಕೋತಾ ಅದನ್ನ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಒಂದು ಸರ್ಟಿಫಿಕೇಟ್ ಯಾವ ರೀತಿಯಾಗಿ ರೆಡಿ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ಪ್ರತಿದಿನ ರಾತ್ರಿ 8 ಗಂಟೆಗೆ ನಡೆಯುವಂತಹ ಕೋರ್ಸ್ಗೆ ಜಾಯಿನ್ ಆಗಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡಿಬಹುದು. ಮತ್ತೆ ಸಿಗೋಣ ನಾಳೆ ನಡೆಯುವಂತಹ ಒಂದು ಆನ್ಲೈನ್ ಕೋರ್ಸ್ಗೆ. ಎಲ್ಲರಿಗೂ ನಮಸ್ಕಾರ.